नमः सिद्धेभ्यः। ॐ नमः सिद्धेभ्यः। ಯಾರ ಜ್ಞಾನಶಕ್ತಿಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ, ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, ಸಮ್ಯಕ್ ಜ್ಞಾನ ಸಂಸ್ಕಾರ ಅನ್ನುವಂತಹ ಈ ಪುಸ್ತಕದಲ್ಲಿಯ ಮೊದಲನೆಯ ಪಾಠ ಧರ್ಮ. ಮೊದಲನೆಯ ಪಾಠವನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಮನುಷ್ಯನ ಬದುಕಿಗೆ ಧರ್ಮವು ಅತಿ ಮುಖ್ಯ. ಧರ್ಮ ಅಂದರೆ ಮನುಷ್ಯ ತಾನು ತನ್ನನ್ನು ತಿಳಿದುಕೊಳ್ಳುವುದು, ಇದೇ ಧರ್ಮ. ನಾನು ಯಾರು, ನಾನು ಹೇಗೆ ಇದ್ದೇನೆ, ನಾನು ಇರುವಂತಹ ಈ ಅವಸ್ಥೆ ಯಾವುದು, ನಾನು ಯಾವ ಅವಸ್ಥೆಯಲ್ಲಿ ಇದ್ದೇನೆಯೋ ಅಂಥ ಅವಸ್ಥೆಯನ್ನು ಬಿಟ್ಟು ಇನ್ನೊಂದು ಅವಸ್ಥೆ, ಹೆಚ್ಚಿನ ಶ್ರೇಷ್ಠವಾದ ಉತ್ತಮ ಅವಸ್ಥೆ ನನಗೆ ಆಗಬಹುದು ಅಥವಾ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಮಾಡಿ ಆ ವಿಚಾರಕ್ಕೆ ತಕ್ಕಂತೆ ನಮ್ಮ ಶಕ್ತಿಯನ್ನು ನಾವು ಅಳಿದು ಆ ಶಕ್ತಿಯ ಮೇರೆಗೆ ಮುಂದೆ ಒರೆಯುವುದೇ ಧರ್ಮ. ಈ ಜಗತ್ತಿನಲ್ಲಿ ಧರ್ಮವನ್ನು ಅನುಸರಿಸದೆ ಯಾರೂ ಕೂಡ ಸುಖಿ ಆಗಿಲ್ಲ, ಆಗಲಿಕ್ಕೂ ಸಾಧ್ಯವಿಲ್ಲ. ಎಷ್ಟು ಜನ ಅನಾದಿ ಕಾಲದಿಂದ ಇಲ್ಲಿಯವರೆಗೆ ಮುಕ್ತಿಯನ್ನು ಸಾಧಿಸಿಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಧರ್ಮಾತ್ಮರಾಗಿಯೇ ಮುಕ್ತಿಯನ್ನು ಪಡೆದಿದ್ದಾರೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ.
ಎಲ್ಲ ಧರ್ಮಾತ್ಮರಲ್ಲೂ ಅತಿ ಧರ್ಮದ ಒಂದು ದೊಡ್ಡ ಪದವನ್ನು ಪ್ರಾಪ್ತ ಮಾಡಿಕೊಂಡವರಲ್ಲಿ ಅವರು ಯಾರು ಅಂತಂದರೆ, ಅವರ ಹೆಸರನ್ನು ಹೇಳಬೇಕು ಅಂತಂದರೆ ಕೇವಲ 24 ಜನರ ಹೆಸರನ್ನು ತಕ್ಕೊಳ್ಬಹುದು. 24ರ ಸಂಖ್ಯೆಯಲ್ಲಿ ಯಾರಿದ್ದಾರೆ ಹೇಳಿ? 24ರ ಸಂಖ್ಯೆಯಲ್ಲಿ ತೀರ್ಥಂಕರರಿದ್ದಾರೆ. ತೀರ್ಥಂಕರರೇ ಧರ್ಮದ ನಾಯಕರು. ಜಗತ್ತಿಗೆ ಧರ್ಮದ ಮರ್ಮವನ್ನು ತಿಳಿಸಿಕೊಟ್ಟವರು ಅನಾದಿ ಕಾಲದಿಂದ ಈ ಭೂಮಿಯ ಮೇಲೆ ತೀರ್ಥಂಕರರು ಮಾತ್ರ ಆಗಿದ್ದಾರೆ ವಿನಃ ಅವರಾಗದೇ ಹೋಗಿದ್ದರೆ ಧರ್ಮದ ಮರ್ಮವನ್ನು ಕೊಡುವವರು ಇಲ್ಲಿ ಯಾರೂ ಇರ್ತಿರಲಿಲ್ಲ. ಅದಕ್ಕಾಗಿ ತೀರ್ಥಂಕರರ ಉಪಕಾರ ನಮ್ಮ ಮೇಲೆ ಬಹಳ ದೊಡ್ಡ ಉಪಕಾರ ಇದೆ. ಅದಕ್ಕಾಗಿ ಜೈನರು ತಮ್ಮ ಆರಾಧ್ಯ ದೇವತೆಗಳನ್ನು, ಇಷ್ಟ ಪ್ರಭುವನ್ನು, ಭಗವಂತರನ್ನು ಪೂಜಿಸಬೇಕು ಅಂತಂದರೆ ಅದರಲ್ಲಿ ಎಷ್ಟು ಜನ ಅರ್ಹಂತರಾಗಿ ಹೋಗಿದ್ದಾರೆಯೋ, ಎಷ್ಟು ಜನ ಮುಕ್ತಿಯನ್ನು ಸಾಧಿಸಿಕೊಂಡಿದ್ದಾರೆಯೋ ಅಂಥ ಎಲ್ಲರಲ್ಲಿ ಎಷ್ಟೋ ಜನ ಮುಕ್ತಿಗೆ ಹೋಗಿದ್ದಾರೆ, ಅರ್ಹಂತರಾಗಿದ್ದಾರೆ. ಅದು ಎಲ್ಲದರಲ್ಲಿ ನಮಗೆ ಪೂಜಿಸುವಂತಹ ಒಂದು ಉತ್ಕೃಷ್ಟವಾದ ಪದ, ಪೂಜಿಸುವಂತಹ ಒಂದು ಉತ್ಕೃಷ್ಟವಾದ ವ್ಯಕ್ತಿತ್ವ ಯಾರು ಅನ್ನುವುದನ್ನು ಗುರುತಿಸಿ ಜೈನರು ಆ ಚತುರ್ಥ ಕಾಲದಿಂದ ಇಲ್ಲಿಯವರೆಗೂ ಪೂಜಿಸ್ತಾ ಬಂದಿದ್ದಾರೆ. ಅವರ ಮಂದಿರಗಳನ್ನು ಕಟ್ಟಿಸ್ತಾರೆ. ಆ ಮಂದಿರಗಳಲ್ಲಿ ಅವರ ಪ್ರತಿಮೆಗಳನ್ನು ಕೂಡ ಸ್ಥಾಪಿಸ್ತಾರೆ. ಎಷ್ಟೋ ಜನ ಮುಕ್ತಿಗೆ ಹೋಗಿದ್ದಾರೆ, ಅವರ ಮೂರ್ತಿಗಳಿಲ್ಲ. ಆದರೆ 24 ಜನರ ಮೂರ್ತಿಗಳನ್ನು ಸ್ಥಾಪಿಸಿ ಜೈನರು ಅವರನ್ನೇ ಪೂಜಿಸ್ತಾರೆ ಅಂತಂದರೆ ಅಲ್ಲೇನಾದರೂ ವ್ಯಕ್ತಿತ್ವ ಇರಬಹುದಲ್ಲ. ಈ ಒಂದು ವ್ಯಕ್ತಿತ್ವವನ್ನು ಗುರುತಿಸಿ ನಾವು ಅದರ ಮಹತ್ವವನ್ನು ತಿಳಿದುಕೊಳ್ಬೇಕು. ತೀರ್ಥಂಕರರೇ ನಮ್ಮ ಜೈನ ಧರ್ಮದ ಮೂಲ ಉಪದೇಶಕರು. ಎಲ್ಲ ತತ್ವಗಳನ್ನು ಬೋಧಿಸಿ ಆತ್ಮತತ್ವ ಏನು, ಎಲ್ಲ ತತ್ವಗಳಲ್ಲಿ ಒಂದು ಆತ್ಮತತ್ವವೂ ಇದೆ, ಆ ಆತ್ಮತತ್ವ ಏನು ಅನ್ನುವುದನ್ನು ವಿಶೇಷವಾಗಿ ಹೇಳಿಕೊಟ್ಟವರಲ್ಲಿ ಜೈನ ತೀರ್ಥಂಕರರು. ನಾವೆಲ್ಲರೂ ತೀರ್ಥಂಕರರ ಉಪಾಸಕರು. ಭಾರತದಾದ್ಯಂತ ಎಷ್ಟು ಜಿನ ಮಂದಿರಗಳಿವೆ, ಆ ಜಿನ ಮಂದಿರಗಳಲ್ಲಿ ಸಾಮಾನ್ಯ ಮುನಿಗಳ ಪ್ರತಿಮೆಗಳಿಲ್ಲ. ಅವರು ಕೂಡ ತ್ಯಾಗ ತಪಸ್ಸಿನ ಒಂದು ಶಕ್ತಿಯಿಂದ ಮುಕ್ತಿಯನ್ನು ಸಾಧಿಸಿಕೊಂಡಿರಬಹುದು, ಅರ್ಹಂತ ಪದಕ್ಕೂ ಹೋಗಿದ್ದಾರೆ, ಸಿದ್ಧ ಪದವನ್ನೂ ಕೂಡ ಸಾಧಿಸಿಕೊಂಡಿದ್ದಾರೆ. ಕೇವಲ ಜ್ಞಾನವೂ ಕೂಡ ಅವರಿಗೆ ಇದೆ. ಅವರಲ್ಲೂ ಕೂಡ ಅದೇ ಒಂದು ವೀತರಾಗತ್ವ ಅನ್ನತಕ್ಕಂತಹ ಶಕ್ತಿ, ಆತ್ಮಶಕ್ತಿ, ವೀತರಾಗ ಶಕ್ತಿ, ವೀತರಾಗ ಗುಣ, ಆ ಒಂದು ಧರ್ಮ ಅವರಲ್ಲೂ ಕೂಡ ಇದೆ. ಆದರೆ ಅವರ ಮೂರ್ತಿಗಳನ್ನು ನಾವು ಮಂದಿರಗಳಲ್ಲಿ ಪೂಜಿಸುವುದಿಲ್ಲ, ತೀರ್ಥಂಕರನ ಪ್ರತಿಮೆಗಳನ್ನು ಪೂಜಿಸ್ತೀವಲ್ಲ. ಅದು ಯಾಕೆ ಅಂತಂದರೆ, ನೀವು ನಮೋಕಾರ ಮಂತ್ರವನ್ನು ಜಪಿಸುವಾಗ, ಪಠಿಸುವಾಗ, ಅದನ್ನು ಧ್ಯಾನಿಸುವಾಗ, ಪಂಚಪರಮಿಷ್ಠಿಗಳನ್ನು ಸ್ಮರಣೆ ಮಾಡುವಾಗ ಅರ್ಹಂತ ಪರಮಿಷ್ಠಿಗಳ ಸ್ಮರಣೆಯನ್ನು ಮಾಡ್ತೀರ. ನಮೋ ಅರಿಹಂತಾಣಂ ಮೊದಲನೆಯ ಪದ,
ನಮೋ ಸಿದ್ಧಾನಂ ಎರಡನೆಯ ಪದ. ನಮ್ಮ ಮೇಲೆ ಅತ್ಯಂತ ಉಪಕಾರ ಮಾಡಿರ್ತಕ್ಕಂಥ ಪ್ರಥಮ ಪರಮೇಷ್ಠಿಗಳು 5 ಪರಮೇಷ್ಠಿಗಳಲ್ಲಿಯ ಯಾವ ಪರಮೇಷ್ಠಿಗಳು ಈ ಜನತೆಯ ಮೇಲೆ, ಮಾನವರ ಮೇಲೆ, 4 ಗತಿಯ ಭವ್ಯ ಜೀವಾತ್ಮರ ಮೇಲೆ ಹೆಚ್ಚು ಉಪಕಾರ ಮಾಡಿರ್ತಕ್ಕಂಥ ಮೊದಲನೇ ಪರಮೇಷ್ಠಿ ಯಾರು? ಅರಿಹಂತ ಪರಮೇಷ್ಠಿಗಳು. ಈ ಅರ್ಹಂತ ಪರಮೇಷ್ಠಿಗಳು ಸಿದ್ಧ ಪರಮೇಷ್ಠಿಗಳಕ್ಕಿಂತ ಗುಣಗಳಲ್ಲಿ ಕಡಿಮೆಯಾದವರು. ಅರಿಹಂತ ಪರಮೇಷ್ಠಿಗಳು ಗುಣಗಳಲ್ಲಿ ಕಡಿಮೆ, ಸಿದ್ಧ ಪರಮೇಷ್ಠಿಗಳು ಗುಣಗಳಲ್ಲಿ ಹೆಚ್ಚಿನವರು. ಸಿದ್ಧ ಪರಮೇಷ್ಠಿಗಳಿಗೆ 8 ಕರ್ಮಗಳನ್ನು ನಾಶ ಮಾಡುವುದರಿಂದ 8 ಗುಣಗಳು ಪ್ರಕಟವಾಗಿವೆ ಅಂತಂದರೆ, ಅರ್ಹಂತ ಪರಮೇಷ್ಠಿಗಳಿಗೆ ಮುನಿ ಅವಸ್ಥೆಯನ್ನು ಪಡ್ಕೊಂಡು ತ್ಯಾಗ ತಪಸ್ಸಿನ ಬಲದಿಂದ ಎಲ್ಲ ಪಾಪಕರ್ಮಗಳನ್ನು, ಅಂದರೆ ಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡಿರುವ ಕಾರಣ ಅರ್ಹಂತ ಪರಮೇಷ್ಠಿಗಳಿಗೆ 4 ಗುಣಗಳು ಮಾತ್ರ ಪ್ರಕಟವಾಗಿವೆ ವಿನಃ ಇನ್ನೂ 4 ಕರ್ಮಗಳನ್ನು ಜಯಿಸುವುದು ಶೇಷ ಇದೆ. 4 ಕರ್ಮಗಳನ್ನು ಜಯಿಸಿದ್ದಾರೆ, 4 ಕರ್ಮಗಳನ್ನು ಜಯಿಸಿಲ್ಲ. ಯಾವುಗಳನ್ನು ಜಯಿಸಿಲ್ಲವೋ ಆ ಕರ್ಮಗಳ ಅಪೇಕ್ಷೆಯಿಂದ ಅರ್ಹಂತ ಪರಮೇಷ್ಠಿಗಳು ಕೂಡ ಸಂಸಾರಿ ಜೀವಗಳು. ಸಂಸಾರದಲ್ಲಿ ಇರತಕ್ಕಂತಹ ಪದವಿ ಅವರಿಗಿದೆ. ಅರ್ಹಂತ ಪರಮೇಷ್ಠಿಗಳು ಮುಕ್ತರಲ್ಲ, ಮೋಕ್ಷವನ್ನು ಪಡ್ಕೊಂಡವರಲ್ಲ. ಅರ್ಹಂತ ಪರಮೇಷ್ಠಿಗಳು ಶರೀರವನ್ನು ಹೊಂದಿದ್ದಾರೆ, ಘಾತಿ ಕರ್ಮಗಳು ಕೂಡ ಅವರಿಗೆ ಇದೆ, ಈ ಅಘಾತಿ ಕರ್ಮಗಳು ಕೂಡ ಅವರಿಗೆ ಇದೆ. ಘಾತಿ ಕರ್ಮಗಳನ್ನು ಮಾತ್ರ ನಾಶ ಮಾಡಿಕೊಂಡಿರುವ ಕಾರಣ ಅವರಿಗೆ ಅರ್ಹಂತ ಪದ ಇದೆ. ಗುಣಗಳ ಅಪೇಕ್ಷೆಯಿಂದ ಸಿದ್ಧ ಪರಮೇಷ್ಠಿಗಳು ದೊಡ್ಡವರು, ಅರ್ಹಂತ ಪರಮೇಷ್ಠಿಗಳು ಚಿಕ್ಕವರು. ನಮೋಕಾರ ಮಂತ್ರದಲ್ಲಿ ನಾವು ಯಾವ ಪರಮೇಷ್ಠಿಗಳಿಗೆ ನಮಸ್ಕಾರ ಮಾಡ್ತೇವೆ? ಮೊದಲು ಅರ್ಹಂತ ಪರಮೇಷ್ಠಿಗಳಿಗೆ. ಚಿಕ್ಕವರಿಗೆ ಮೊದಲು ನಮಸ್ಕಾರ ಮಾಡ್ತಾ ಇದ್ದೀವೋ ಅಥವಾ ದೊಡ್ಡವರಿಗೆ? ನಾವು ಚಿಕ್ಕವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಇದು ತಪ್ಪಲ್ವಾ? ಚಿಕ್ಕವರಿಗೆ ಮೊದಲು ಮಾಡಬೇಕು ಅಥವಾ ದೊಡ್ಡವರಿಗೆ? ಏನೋ ಭಾಳ ದೊಡ್ಡ ಸಮಸ್ಯೆ ಆಯಿತು ನಿಮ್ಮ ಮುಂದೆ. ಉತ್ತರ ಕೊಡೋದೇ ಕಷ್ಟ. ನಾವು ದೊಡ್ಡವರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಥವಾ ಚಿಕ್ಕವರಿಗೆ ಮೊದಲು ನಮಸ್ಕಾರ ಮಾಡಬೇಕು? ದೊಡ್ಡವರಿಗೆ ಮಾಡಬೇಕಲ್ಲ. ನಮೋಕಾರ ಮಂತ್ರ ನಮ್ಮಿಂದ ತಯಾರಾದದ್ದೋ ಅಥವಾ ಇದು ನೈಸರ್ಗಿಕವಾಗಿ ಅನಾದಿ ಕಾಲದಿಂದ ನಿಸರ್ಗ ನಿಯಮದಿಂದ, ನಿಸರ್ಗದಲ್ಲಿ ಈ ಮಹಾಮಂತ್ರ, ಮಂಗಲ ಮಂತ್ರ, ಪಾಪನಾಶಕ ಮಂತ್ರ ನೈಸರ್ಗಿಕವಾಗಿ ನಡೆದುಕೊಂಡು ಬಂದಿದೆಯೋ ಅಥವಾ ನಾವೇ ತಯಾರು ಮಾಡಿದ್ದೇವೋ? ಈ ನಮೋಕಾರ ಮಂತ್ರ ನೈಸರ್ಗಿಕವಾಗಿ ಇದ್ದಿರುವ ಮಂತ್ರ, ನಿಸರ್ಗದಲ್ಲಿಯೇ ಅತ್ಯಂತ ಮಹಾಮಂತ್ರ, ದೊಡ್ಡ ಮಂತ್ರ, ಶಕ್ತಿಶಾಲಿ ಮಂತ್ರ, ಜೀವಿಗಳ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡತಕ್ಕಂತಹ ಮಂತ್ರ ಅಂತಂದರೆ ಜಗತ್ತಿನಲ್ಲಿ 3 ಲೋಕದಲ್ಲಿ ಒಂದೇ ಒಂದು ಇದೆ. ಯಾವ ಮಂತ್ರ? ನಮೋಕಾರ ಮಂತ್ರ. ಈ ಮಂತ್ರವನ್ನು ನಾವು ಜೈನರೇ ಕೇವಲ ಜಪಿಸ್ತೇವೆ ಅಂತಲ್ಲ, ಈ ಮಂತ್ರವನ್ನು ನಾವೇ ಸ್ಮರಿಸ್ತೇವೆ, ನಾವೇ ಕೇವಲ ಧ್ಯಾನಿಸ್ತೇವೆ ಅನ್ನುವಂಥದ್ದೇನಿಲ್ಲ. ಸ್ವರ್ಗದಲ್ಲಿ ಇರತಕ್ಕಂತಹ ದೇವತೆಗಳು ಕೂಡ ಈ ಮಂತ್ರವನ್ನು ಜಪಿಸ್ತಾರೆ. ಸ್ವರ್ಗದಲ್ಲಿ ಎಷ್ಟು ಪ್ರಕಾರದ ದೇವತೆಗಳಿದ್ದಾರೆ? ಅಸಂಖ್ಯ ದೇವತೆಗಳು. ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷಿ ಮತ್ತು ಕಲ್ಪವಾಸಿ ದೇವತೆಗಳು ಕೂಡ ಇದೇ ಮಹಾಮಂತ್ರವನ್ನು ಜಪಿಸೋದು.
ಈ ಮಹಾಮಂತ್ರದಲ್ಲಿ ಆಗಿ ಹೋಗಿರುವಂತಹ ಪಂಚಪರಮಿಷ್ಠಿಗಳು ಸ್ವರ್ಗದಿಂದ ಯಾರಾದರೂ ಆಗಿ ಹೋಗಿದ್ದಾರೇನು? ಊರ್ಧ್ವ ಲೋಕದಿಂದ ಯಾರು ಒಬ್ಬರೂ ಪರಮಿಷ್ಠಿಗಳು ಆಗಿ ಹೋಗಿದ್ದಾರೇನು? ಸ್ವರ್ಗದಿಂದ ಅನಾದಿ ಕಾಲದಿಂದ ಸ್ವರ್ಗದಲ್ಲಿಯ ಯಾವ ಒಬ್ಬ ದೇವತೆಯೂ ಕೂಡ ಮುನಿಯಾಗಲಿಲ್ಲ, ಸಾಧು ಪದವನ್ನು ಹೊಂದಲಿಲ್ಲ, ಉಪಾಧ್ಯಾಯ ಪದವನ್ನೂ ಕೂಡ ಹೊಂದಲಿಲ್ಲ, ಆಚಾರ್ಯ ಪದವನ್ನು ಕೂಡ ಹೊಂದಲಿಲ್ಲ, ಅರಿಹಂತನಾಗಲಿಲ್ಲ, ಆಮೇಲೆ ಸಿದ್ಧನಾಗತಕ್ಕಂಥ ಪ್ರಶ್ನೆಯೇ ಇಲ್ಲ. ದೇವತೆಗಳು ಕೂಡ ಈ ಪಂಚ ಪರಮೇಷ್ಠಿ ಪದವನ್ನೇ ಸ್ಮರಿಸ್ತಾರೆ. ಜಗತ್ತಿನಲ್ಲಿ ವಂದನೀಯ ಪೂಜನೀಯ ಅನ್ನುವಂತಹ ಪದ ಕೇವಲ 5 ಪದಗಳಿವೆ. 5 ಪದಗಳು ವಂದನೀಯ ಮತ್ತು ಪೂಜನೀಯ. ದೇವಗತಿಯಲ್ಲಿರ್ತಕ್ಕಂತಹ ದೇವತೆಗಳ ಒಡೆಯ, ದೇವಗತಿಯಲ್ಲಿರ್ತಕ್ಕಂತಹ ದೇವರಾಜ ಇಂದ್ರನೂ ಕೂಡ ಯಾರನ್ನ ಸ್ಮರಣೆ ಮಾಡ್ತಾನೆ? ಪಂಚ ಪರಮೇಷ್ಠಿಗಳ ಮಹಾಮಂತ್ರವನ್ನೇ ಜಪಿಸ್ತಾನೆ. ಇನ್ನು ತನಗೆ ದರ್ಶನದ ಅಭಿಲಾಷೆ ಆಯಿತು ಅಂತಂದರೆ ಪ್ರವಚನ ಕೇಳುವುದು, ತನ್ನ ಜೀವನದಲ್ಲಿರ್ತಕ್ಕಂತಹ ಪಾಪಕರ್ಮಗಳನ್ನು ತೊಳೆದುಕೊಂಡು ತಾನೂ ಮುಕ್ತಿಯನ್ನು ಹೊಂದಬೇಕು ಅನ್ನುವಂತಹ ಭಾವನೆ ಇಟ್ಟುಕೊಂಡು ಆ ದೇವೇಂದ್ರ ಈ ಇಚ್ಛೆಯನ್ನು ತಾಳ್ತಾನೆ ಅಂತಂದರೆ ಆ ಇಚ್ಛಾ ಪೂರ್ತಿಗಾಗಿ ಸ್ವರ್ಗದಲ್ಲಿರ್ತಾನೋ ಅಥವಾ ಮಧ್ಯಲೋಕಕ್ಕೆ ಬರ್ತಾನೋ? ಮಧ್ಯಲೋಕಕ್ಕೆ ಬರಬೇಕು. ಸ್ವರ್ಗದ ಎಲ್ಲ ದೇವತೆಗಳು ಕೂಡ ಅರ್ಹಂತರ ಪೂಜೆಗಾಗಿ ಮಧ್ಯಲೋಕಕ್ಕೆ ಬರ್ತಾರೆ. ಇನ್ನು ಊರ್ಧ್ವಲೋಕದಲ್ಲಿ ಅಂಥ ಒಂದು ಸ್ವರ್ಗದ ವಿಮಾನಗಳಲ್ಲಿ ಅಕೃತ್ರಿಮ ಚೈತ್ಯಾಲಯಗಳು ಅಸಂಖ್ಯದ ಸಂಖ್ಯೆಯಲ್ಲಿವೆ. ನಮ್ಮ ಕಣ್ಣಿಗೆ ಕಾಣುವಂತಹ ಆಕಾಶದಲ್ಲಿ ರಾತ್ರಿಯ ಕಾಲದಲ್ಲಿ ಎಷ್ಟು ನಕ್ಷತ್ರಗಳು ತಾರಕಗಳು ನಮ್ಮ ಕಣ್ಣಿಗೆ ಕಾಣ್ತವಲ್ಲ, ಈ ಎಲ್ಲ ವಿಮಾನಗಳಲ್ಲಿ, ಜ್ಯೋತಿರ್ವಿಮಾನಗಳಲ್ಲಿ ಪ್ರತಿಯೊಂದರಲ್ಲಿ ಅಕೃತ್ರಿಮ ಜಿನ ಚೈತ್ಯಾಲಯಗಳಿವೆ. ಈ ವಿಮಾನಗಳಲ್ಲಿ ಇರುವಂತಹ ಹುಟ್ಟುವಂತಹ ದೇವತೆಗಳು ಜ್ಯೋತಿರ್ದೇವತೆಗಳು, ಭವನವಾಸಿ ದೇವತೆಗಳು, ವ್ಯಂತರವಾಸಿ ದೇವತೆಗಳು, ಸ್ವರ್ಗದ ವಿಮಾನಗಳಲ್ಲಿ ಹುಟ್ಟತಕ್ಕಂತಹ ವೈಮಾನಿಕ ದೇವತೆಗಳು. ಈ ಎಲ್ಲ ದೇವತೆಗಳು ತಮ್ಮ ತಮ್ಮ ವಿಮಾನದಲ್ಲಿರ್ತಕ್ಕಂಥ ಅಕೃತ್ರಿಮ ಚೈತ್ಯಾಲಯದಲ್ಲಿಯ ಜಿನೇಂದ್ರ ಭಗವಂತನ ಮೂರ್ತಿಯನ್ನು ಪೂಜಿಸ್ತಾರೆ. ಪ್ರಶ್ನೆ ಮಾಡಬಹುದು, ನೀವು ಸ್ವರ್ಗದಲ್ಲಿ ಇರುವಂತಹ ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ತೀರ್ಥಂಕರರ ಪ್ರತಿಮೆಗಳಿರ್ತವೋ ಅಥವಾ ಅರ್ಹಂತ ಪ್ರತಿಮೆಗಳು? ಏನು ಹೇಳಬೇಕು? ನಮ್ಮ ಮಧ್ಯಲೋಕದಲ್ಲಿ ನಾವು ಎಷ್ಟು ಮಂದಿರಗಳನ್ನು ಕಟ್ಟಿಸಿದ್ದೇವೆಲ್ಲ, ಈ ಮಂದಿರಗಳಲ್ಲಿ ತೀರ್ಥಂಕರ ಪದವನ್ನು ಹೊಂದಿರತಕ್ಕಂಥ ಅರ್ಹಂತ ಪರಮಿಷ್ಠಿಗಳ ಪ್ರತಿಮೆಗಳಿವೆ. ನಾವು ತೀರ್ಥಂಕರರ ಬಸತಿಗಳನ್ನು ಕಟ್ಟಿಸ್ತೇವೆ, ತೀರ್ಥಂಕರರನ್ನೇ ಕೇವಲ ಪೂಜಿಸ್ತೇವೆ. ಆದರೆ ಸ್ವರ್ಗದಲ್ಲಿ ಇರುವಂಥ ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ಯಾವ ಜಿನ ಪ್ರತಿಮೆಗಳಿವೆ? ಅಲ್ಲಿ ಸಾಮಾನ್ಯ, ಅಲ್ಲಿ ತೀರ್ಥಂಕರರ ಪ್ರತಿಮೆ ಇವೆ ಅಂತಲ್ಲ, ಅಲ್ಲಿ ಸಾಮಾನ್ಯವಾಗಿ ಅರ್ಹಂತ ಪ್ರತಿಮೆಗಳಿವೆ. ಆ ಪ್ರತಿಮೆಗಳನ್ನು ತೀರ್ಥಂಕರ ಅಂತ ಭಾವಿಸಿಕೊಳ್ಳಬಹುದು. ಆ ಪ್ರತಿಮೆಗಳನ್ನು ಸಾಮಾನ್ಯ ತೀರ್ಥಂಕರಂತಲೂ ಕೂಡ ತಿಳಿದುಕೊಳ್ಳಬಹುದು. ಇಂಥ ಅಕೃತ್ರಿಮ ಚೈತ್ಯಾಲಯಗಳಲ್ಲಿರ್ತಕ್ಕಂತಹ ಜಿನ ಪ್ರತಿಮೆಗಳನ್ನು ದೇವಲೋಕದ ಎಲ್ಲ ದೇವತೆಗಳು ಪೂಜಿಸ್ತಾರೆ. ಅಷ್ಟಾಣಿಕಾ ಪರ್ವದಲ್ಲಿ ನೀವು ಕೂಡ 8 ದಿವಸ ಜಿನ ಮಂದಿರಗಳಲ್ಲಿ ನಂದೀಶ್ವರ ದ್ವೀಪದ ಅಕೃತ್ರಿಮ ಚೈತ್ಯಾಲಯಗಳನ್ನು ಪೂಜಿಸ್ತೀರ. ಆ ಸಮಯದಲ್ಲಿ
ನಾವು ಪರಿಕಲ್ಪನೆ ಮಾಡಿಕೊಂಡು ಅಕೃತ್ರಿಮ ಚೈತ್ಯಾಲಯದಲ್ಲಿರ್ತಕ್ಕಂತಹ ಅಕೃತ್ರಿಮ ಪ್ರತಿಮೆಗಳ ಹೇಗಿರಬಹುದು ಅನ್ನುವುದನ್ನು ಕಲ್ಪಿಸಿಕೊಂಡು ನಾವು ಮೂರ್ತಿಗಳನ್ನು ಇಟ್ಟು ಪೂಜಿಸ್ತೇವೆ. ಆದರೆ ಅನಾದಿ ಕಾಲದಿಂದ, ಅನಾದಿ ನಿಧನ, ಆದಿ ಇಲ್ಲ ಅಂತ್ಯವೂ ಕೂಡ ಇಲ್ಲ ಅಂಥ ಅನಾದಿ ಕಾಲದಿಂದ ಪೂಜಿಸ್ತಾ ಬಂದಿರತಕ್ಕಂತಹ ಆ ಪ್ರತಿಮೆಗಳು ಅಕೃತ್ರಿಮ. ಅಕೃತ್ರಿಮ ಅಂತಂದರೆ ಏನು? ಯಾರೂ ಆ ಪ್ರತಿಮೆಗಳನ್ನು ತಯಾರಿಸಿಲ್ಲ. ನಿಸರ್ಗದಿಂದ ಆ ಒಂದು ಆಕಾರ, ಅರಹಂತ ಜಿನ ಭಗವಂತನ ಆಕಾರ ಆ ಪ್ರತಿಮೆಗಳಲ್ಲಿ ಇದೆ. ಅವೆಲ್ಲ ಪೃಥ್ವಿಕಾಯಿಕ ರತ್ನ ಪ್ರತಿಮೆಗಳು. ಅವುಗಳನ್ನು ಯಾರೂ ಮಾಡಿಲ್ಲ, ಮಾಡಲಿಕ್ಕೆ ಶಕ್ಯವೂ ಇಲ್ಲ. ಅಂಥ ಜಿನ ಪ್ರತಿಮೆಗಳನ್ನು ನಾವು ಕೃತ್ರಿಮವಾಗಿ ಮಾಡಿ ನಂದೀಶ್ವರ ಪರ್ವದಲ್ಲಿ ಅಷ್ಟೊಂದು ಎಷ್ಟು 52 ಅಕೃತ್ರಿಮ ಚೈತ್ಯಾಲಯ ಅಂತ ಹೇಳಿಬಿಟ್ಟು ಅವುಗಳನ್ನು ಸುಮೇರು ಪರ್ವತದಂತಹ ಒಂದು ಪರ್ವತ ಮಾಡಿ ಅವುಗಳನ್ನು ಇಟ್ಟು ನಾವು ಪೂಜಿಸ್ತೇವೆ. ಇವೆಲ್ಲ ಕೃತ್ರಿಮ ಚೈತ್ಯಾಲಯಗಳು. ದೇವತೆಗಳು ಸಾಕ್ಷಾತ್ ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ಹೋಗಿ 8 ದಿವಸದವರೆಗೆ ಹೆಚ್ಚು ವಿಜೃಂಭಣೆಯಿಂದ ಪೂಜೆ ಮಾಡಿ ಬರ್ತಾರೆ. 8 ದಿವಸ ಮಣಿ ಬಿಡ್ತಾರೆ. ಯಾವ ಥರ ನೀವು 1 ವರ್ಷದಲ್ಲಿ 8 ದಿನ ಮಣಿ ಬಿಡ್ತೀರಲ್ಲ, ಹೆಚ್ಚಿನ ದಿವಸ ಮನೆಯಾಗಿರೋಲ್ಲ, ಮಂದಿರದೊಳಗಿರ್ತೀರಿ. 10 ದಿನ ಯಾವ ದಿನಗಳಲ್ಲಿ? ದಶಲಕ್ಷಣ ಪರ್ವದಲ್ಲಿ. ಆ ದಶಲಕ್ಷಣ ಪರ್ವ ಅನ್ನುವಂಥದ್ದು ಹೇಗೆ ನಮ್ಮಲ್ಲಿ ಪ್ರಸಿದ್ಧವೋ ಅದೇ ಥರ ದೇವಗತಿಯಲ್ಲಿ ನಂದೀಶ್ವರ ಪರ್ವದಲ್ಲಿ ಸ್ವರ್ಗದ ಭೋಗ ವೈಭವಗಳನ್ನು ತ್ಯಾಗ ಮಾಡಬೇಕು ಅಂತಂದರೆ ತ್ಯಾಗ ಮಾಡುವಂತಹ ಸಾಧ್ಯತೆಯೂ ಅಲ್ಲಿ ಇಲ್ಲ ಅಂದ್ರೂ ಕೂಡ ಹೆಚ್ಚಿಂದ ಹೆಚ್ಚು ನಾವು ಪಾಪ ಕರ್ಮಗಳಿಂದ ಉಳಿದುಕೊಳ್ಳಬೇಕು. ಜಿನ ಭಗವಂತನ ಪ್ರತಿಮೆಗಳನ್ನು ಪೂಜಿಸಿ ನಮ್ಮ ಆತ್ಮನನ್ನು ಪವಿತ್ರಗೊಳಿಸಿಕೊಳ್ಳಬೇಕು ಅನ್ನುವಂತಹ ಭಾವನೆಯಿಂದ ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ಹೋಗಿ ಸಾಕ್ಷಾತ್ ಆ ಅಕೃತ್ರಿಮ ಜಿನ ಬಿಂಬಗಳನ್ನು ಪೂಜಿಸ್ತಾರೆ ದೇವತೆಗಳು. ಅಲ್ಲಿಯೂ ಕೂಡ ಅಕೃತ್ರಿಮ ಪ್ರತಿಮೆಗಳಿವೆ. ನಾವು ಪೂಜಿಸುವಂತಹ ಪ್ರತಿಮೆಗಳು ಕೂಡ ಅರಿಹಂತ ಪ್ರತಿಮೆಗಳು. ಆದರೆ ನಮ್ಮ ಮಂದಿರದಲ್ಲಿರ್ತಕ್ಕಂತಹ ಪ್ರತಿಮೆಗಳಿಗೆ ಯಾವುದಾದ್ರೂ ಒಂದು ಚಿಹ್ನೆ ಇದೆ. ಅಕೃತ್ರಿಮ ಚೈತ್ಯಾಲಯಗಳಲ್ಲಿ ಚಿಹ್ನೆಗಳಿಲ್ಲ. ನಾವು ಪೂಜಿಸುವಂಥ ಪ್ರತಿಯೊಂದು ಪ್ರತಿಮೆಗೆ ಚಿಹ್ನೆ ಇದೆ. ಆ ಚಿಹ್ನೆಯನ್ನು ನೋಡಿ ನಾವು ತೀರ್ಥಂಕರರನ್ನು ಗುರುತಿಸ್ತೇವೆ. ತೀರ್ಥಂಕರರು 24 ಜನ ಆಗಿ ಹೋಗಿದ್ದಾರಲ್ಲ, ಆ ತೀರ್ಥಂಕರ ಪ್ರತಿಮೆಗಳನ್ನು ತಯಾರಿಸಿದಾಗ ಈ ಪ್ರತಿಮೆ ಇಂಥ ತೀರ್ಥಂಕರದ್ದು ಅಂತ ಹೇಳಿ ಗುರುತಿಸುವಂತಹ ಮಾಧ್ಯಮ ಯಾವುದು? ಲಾಂಛನ. ಅದಕ್ಕಾಗಿ ತೀರ್ಥಂಕರರಿಗೆ ಲಾಂಛನ ಇರೋದು. ಈ ಲಾಂಛನವನ್ನು ವೃಷಭನಾಥರಿಗೆ ಎತ್ತು, ಅಜಿತನಾಥರಿಗೆ ಆನೆ, ಮಹಾವೀರ ಭಗವಂತರಿಗೆ ಸಿಂಹ, ಪಾರ್ಶ್ವನಾಥ ಭಗವಂತರಿಗೆ ಸರ್ಪ. ಈ ಚಿಹ್ನೆಯನ್ನು ಗುರುತಿಸಿದವರು ಯಾರು? ಹೇಳಿ ಯಾರು ಗುರುತಿಸಿದ್ರು? ಸೌಧರ್ಮೇಂದ್ರ. ಯಾವಾಗ ಗುರುತಿಸ್ತಾನೆ ಗೊತ್ತಾ? ಯಾವಾಗ ಅವರ ಜನ್ಮ ಆಗ್ತದೆಯಲ್ಲ, ಜನ್ಮ ಆದ ನಂತರ ಜನ್ಮ ಕಲ್ಯಾಣಕವನ್ನು ಉತ್ಸವದಿಂದ ಮನ್ನಿಸುವಾಗ ಆ ತೀರ್ಥಂಕರನ್ನು ಕೊಂಡೊಯ್ದು ಪಾಂಡುಕ ಶಿಲೆಯ ಮೇಲೆ ಇಟ್ಟು ಅಭಿಷೇಕ ಮಾಡುವಾಗ, ತೀರ್ಥಂಕರ ಆ ಬಾಲಕನ ಅಭಿಷೇಕ ಆಗುವಾಗ ಆಗಲೇ ಗುರುತಿಸಿ ಅದನ್ನು ಘೋಷಿಸ್ತಾನೆ ಇಂದ್ರ. ಮಹಾವೀರ ಭಗವಂತರಿಗೆ ಸಿಂಹ ಅಂತ ಘೋಷಿಸಿರೋದು ಎಲ್ಲಿ? ಇಲ್ಲಿ ಅಲ್ಲ, ಸುಮೇರು ಪರ್ವತದ ಮೇಲೆ ಆ ಪಾಂಡುಕ ಶಿಲೆಯ ಮೇಲೆ ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಗುರುತಿಸ್ತಾನೆ, ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತಂದರೆ,
ಈ ತೀರ್ಥಂಕರರನ್ನು ಈ ಮಧ್ಯಲೋಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾಳೆ ಮಂದಿರವನ್ನು ಕಟ್ಟಿಸಿ ಇವರು ಪೂಜಾ ಮಾಡುವಂಥವರು. ಇನ್ನು ಇವರಿಗೆ ಪೂಜಾ ಮಾಡಬೇಕು ಅಂತಂದರೆ 24 ಜನ ತೀರ್ಥಂಕರರ ಪ್ರತಿಮೆಗಳನ್ನು ಕೂಡ ಮಾಡ್ತಾರೆ. ಆ ಪ್ರತಿಮೆಗಳನ್ನು ಮಾಡಿಸಿದಾಗ ಯಾವ ತೀರ್ಥಂಕರರ ಪ್ರತಿಮೆ ಯಾವುದು, ಹೇಗೆ, ಎಂತ ಅನ್ನುವುದನ್ನು ಗುರುತಿಸಲಿಕ್ಕೆ ಕಷ್ಟವಾದೀತು ಅನ್ನುವ ದೃಷ್ಟಿಯಿಂದ 24 ತೀರ್ಥಂಕರರ ಹೆಬ್ಬೆರಳಿನಲ್ಲಿ ಇರತಕ್ಕಂತಹ ಚಿಹ್ನೆಯನ್ನು ಅವಧಿ ಜ್ಞಾನದಿಂದ ಗುರುತಿಸಿ, ಸಾಕ್ಷಾತ್ ಪ್ರತ್ಯಕ್ಷ ಜ್ಞಾನದಿಂದ ಗುರುತಿಸಿ ಅದನ್ನು ಹೇಳಿಕೊಡ್ತಾನೆ. ಆವಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಆ ಗೊತ್ತಾದಂತಹ ಒಂದು ಆಧಾರದಿಂದ ಆ ಲಾಂಛನವನ್ನು ಕೂಡ ನಾವು ನೆನಪಿನಲ್ಲಿಟ್ಟುಕೊಂಡು ಕಾಲಾಂತರದಲ್ಲಿ ಆ ಭಗವಂತರು ಮೋಕ್ಷಕ್ಕೆ ಹೋದಾಗಲೂ ಕೂಡ ಅವರ ಜಿನ ಪ್ರತಿಮೆಯನ್ನು ತಯಾರಿಸಿ ನಿರ್ಮಿಸಿ ಅದನ್ನು ಸ್ಥಾಪಿಸಿಕೊಂಡು ಅದಕ್ಕೊಂದು ಪಂಚಕಲ್ಯಾಣಕ ವಿಧಿ ವಿಧಾನವನ್ನು ಮಾಡಿಕೊಂಡು ಅದನ್ನು ಪೂಜ್ಯ ಅವಸ್ಥೆಗೆ ಕೊಂಡೊಯ್ದು ಮಂದಿರವನ್ನು ಕಟ್ಟಿಸಿ ಅವುಗಳನ್ನು ನಾವು ಪೂಜಿಸ್ತೇವೆ, ಅಭಿಷೇಕ ಮೊದಲಾದುದನ್ನು ಮಾಡ್ತೇವೆ. ಇಷ್ಟೆಲ್ಲ ಮಾಡ್ತೇವೆ. ನಿಮ್ಮ ಊರಿನಲ್ಲಿ ಮಂದಿರ ಇದೆ, ಅದರಲ್ಲಿ ಇರತಕ್ಕಂಥ ಜಿನ ಪ್ರತಿಮೆ ತೀರ್ಥಂಕರದ್ದು ಅಥವಾ ಸಾಮಾನ್ಯ ಯಾವುದೋ ಕೇವಲಿಗಳದ್ದು? ತೀರ್ಥಂಕರದ್ದು. ಯಾವ ಊರಿಗೆ ಹೋದರೂ ನೋಡ್ರಿ ನೀವು, ಸಂಪೂರ್ಣ ಭಾರತ ವರ್ಷದಲ್ಲಿ ಎಷ್ಟು ಊರುಗಳಿವೆ, ಮಂದಿರಗಳಿವೆ. ಆ ಮಂದಿರಗಳಲ್ಲಿ ಮುಖ್ಯ ವೇದಿಕೆಯ ಮೇಲೆ ತೀರ್ಥಂಕರರ ಪ್ರತಿಮೆ ಇರುತ್ತದೆ. ನೀವು ಕುಂತಲಗಿರಿಗೆ ಹೋಗಿದ್ದೀರಲ್ಲ? ಎಷ್ಟು ಸಲ ಹೋಗಿದ್ದೀರಿ? ಬಹಳ ಸಲ ಹೋಗಿರ್ಬೋದು. ಸಮೀಪ ಇದೆಯಲ್ಲ. ಇನ್ನು ಕರ್ನಾಟಕದವರಿಗೆ, ಮಹಾರಾಷ್ಟ್ರದವರಿಗೆ ಅತ್ಯಂತ ಸಮೀಪವಾದ ಸಿದ್ಧ ಕ್ಷೇತ್ರ ಅಂತಂದರೆ ಕುಂತಲಗಿರಿ. ಎಷ್ಟೋ ಸಲ ನೀವು ಕುಂತಲಗಿರಿಗೆ ಹೋಗಿರ್ಬೋದು. ಅಲ್ಲಿಂದು ಯಾರು ಮೋಕ್ಷ ಹೋಗಿದ್ದಾರೆ? ದೇಶಭೂಷಣ ಮತ್ತು ಕುಲಭೂಷಣ ಅನ್ನತಕ್ಕಂತಹ 4ನೇ ಕಾಲದಲ್ಲಿ ರಾಮನ ಕಾಲ, ಶ್ರೀರಾಮನ ಕಾಲ, ಬಲಭದ್ರ ರಾಮ, ಆ ರಾಮನ ಕಾಲದಲ್ಲಿ ಮುನಿಸೃತನಾಥ ತೀರ್ಥಂಕರರ ತೀರ್ಥದಲ್ಲಿ ರಾಮನೂ ಆಗಿದ್ದಾನೆ. ಈ ದೇಶಭೂಷಣ ಕುಲಭೂಷಣ ಅನ್ನತಕ್ಕಂತಹ ಇಬ್ಬರು ರಾಜಪುತ್ರರು ಕೂಡ ಆಗಿ ಹೋಗಿದ್ದಾರೆ. ಈ ದೇಶಭೂಷಣ ಕುಲಭೂಷಣ ಅನ್ನುವಂತಹ ಮುನಿಗಳಿಗೆ ರಾಮ ವನವಾಸದಲ್ಲಿರುವಾಗ ಆಹಾರ ದಾನವನ್ನೂ ಕೂಡ ಕೊಟ್ಟಿದ್ದಾನೆ ಮತ್ತು ಈ ಮುನಿಗಳ ಮೇಲೆ ಬಂದಿರತಕ್ಕಂಥ ಉಪಸರ್ಗವನ್ನೂ ಕೂಡ ದೂರ ಮಾಡಿದ್ದಾನೆ. ಇತಿಹಾಸ ಇದೆ. ನಾವು ಪ್ರಥಮಾನು ಯೋಗದ ಗ್ರಂಥಗಳಲ್ಲಿ ಇದನ್ನು ಓದುತ್ತೀವಿ. ನೀವು ಕುಂತಲಗಿರಿಯಲ್ಲಿ ಹೋಗಿ ನೋಡಿರಬಹುದು. ನೆನಪಿದ್ರೆ ನೀವು ನೆನಪಿಗೆ ತಕ್ಕೊಂಡು ಹೇಳಿ ನೋಡೋಣ. ದೇಶಭೂಷಣ ಕುಲಭೂಷಣ ಅನ್ನುವಂಥ 2 ಪ್ರತಿಮೆಗಳನ್ನು ಅವರು ಅಲ್ಲಿ ಸ್ಥಾಪಿಸಿದ್ದಾರೆ. ಆದರೆ ಅವರಕ್ಕಿಂತ ಸ್ವಲ್ಪ ಎತ್ತರದ ವೇದಿಕೆಯ ಮೇಲೆ ಸ್ವಲ್ಪ ಎತ್ತರವನ್ನು ಮಾಡಿದ್ದಾರೆ. ಸ್ವಲ್ಪ ಎತ್ತರ ಮಾಡಿಕೊಂಡು ಯಾವ ಪ್ರತಿಮೆಯನ್ನು ಇಟ್ಟಿದ್ದಾರೆ ಗೊತ್ತಾ? ನೋಡಿರಬಹುದು. ದೇಶಭೂಷಣ ಕುಲಭೂಷಣ ಅನ್ನತಕ್ಕಂಥ ಮುನಿಗಳು ಮುನಿಸೃತನಾಥ ತೀರ್ಥಂಕರ ತೀರ್ಥದಲ್ಲಿ ಮುಕ್ತಿಗೆ ಹೋಗಿದ್ದಾರೆ, ಮುಕ್ತಿಯನ್ನು ಪಡೆದುಕೊಂಡಿದ್ರು. ಅದೇ ಸಮಯ ರಾಮನೂ ಕೂಡ ಮಹಾವೃತಿ ಮುನಿಯಾಗಿ ಕಠಿಣ ತಪಸ್ಸಿನ ಆಚರಣೆಯಿಂದ ಘಾತಿ ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಂಡು ಎಲ್ಲಿಂದ ಮೋಕ್ಷಕ್ಕೆ ಹೋದ ರಾಮ ಗೊತ್ತಿಲ್ಲ. ನೀವು ಹೆಚ್ಚು ಕುಂತಲಗಿರಿವರೆಗೆ ಹೋಗಿದ್ದೀರಿ ಕಾಣ್ತೈತಿ. ಮಾಂಗಿ ತುಂಗಿ ಹೋಗಿದ್ದೀರಲ್ಲ? ಮಾಂಗಿ ತುಂಗಿಗೆ ಕಡಿಮೆ ಸಲ ಹೋಗಿರ್ಬೋದು, ಆದರೆ ಕುಂತಲಗಿರಿಗೆ ಎಷ್ಟೋ ಸಲ ಹೋಗಿರ್ಬೋದು. ಅಂದರೆ ನೀವು ದೇಶಭೂಷಣ ಕುಲಭೂಷಣರ ಶಿಷ್ಯರು, ರಾಮನ ಶಿಷ್ಯರಲ್ಲ, ಅವ್ರು ದೂರ ಇದ್ರಲ್ಲ ಸ್ವಲ್ಪ. ಯಾವ ಸಾಮಾನ್ಯ ಕೇವಲಿಗಳಿದ್ದರೂ ಅವರು ಯಾವ ಕ್ಷೇತ್ರದಿಂದ ಮುಕ್ತಿಯನ್ನು ಪಡೆದಿದ್ದರೂ ಕೂಡ ಮತ್ತು ಆ ಸಿದ್ಧ ಕ್ಷೇತ್ರಗಳ ಮೇಲೆ ಮಂದಿರವನ್ನು ಕಟ್ಟಿಸಿ ಇದು ರಾಮನ ಸಿದ್ಧ ಕ್ಷೇತ್ರ,
ಇದು ಹನುಮಂತನ ಸಿದ್ಧಕ್ಷೇತ್ರ, ಇದು ಕುಂತಲಗಿರಿಯಲ್ಲಿ ಮುಕ್ತಿಯನ್ನು ಪಡೆದಿರತಕ್ಕಂಥ ದೇಶಭೂಷಣ ಕುಲಭೂಷಣರ ಸಿದ್ಧಕ್ಷೇತ್ರ ಅಂತ ಹೇಳಿ ಮಂದಿರವನ್ನೇನೋ ಕಟ್ಟಿಸಿರಬಹುದು. ಆ ಮಂದಿರದಲ್ಲಿ ಮುಖ್ಯ ವೇದಿಕೆಯ ಮೇಲೆ ರಾಮನ ಮೂರ್ತಿ ಇಲ್ಲ, ದೇಶಭೂಷಣ ಕುಲಭೂಷಣರ ಮೂರ್ತಿ ಇಲ್ಲ. ಮುಖ್ಯ ವೇದಿಕೆಯ ಮೇಲೆ ತೀರ್ಥಂಕರರ ಮೂರ್ತಿ ಇದೆ. ಅವರ ಅಕ್ಕಪಕ್ಕದಲ್ಲಿ ದೇಶಭೂಷಣ ಕುಲಭೂಷಣ ಅನ್ನುವಂತಹ ಮುಕ್ತಿಯನ್ನು ಪಡೆದಿರುವ ಆ ಮಹಾತ್ಮರ ಮೂರ್ತಿಗಳಿವೆ. ಈ ಥರ ಯಾಕೆ ಅಂದರೆ ಜೈನ ಪರಂಪರೆಯಲ್ಲಿ ಈ ಜೈನ ಧರ್ಮದ ಆಳವಾದ ತತ್ವಗಳನ್ನು ಬೋಧಿಸುವವರಲ್ಲಿ ಜನ ಕಲ್ಯಾಣಕ್ಕೆ, ಮೂರು ಲೋಕದ ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸಿದವರು ತೀರ್ಥಂಕರರು. ತೀರ್ಥಂಕರರ ಸಮೌಶರಣ ರಚನೆಯಾದ ನಂತರ ಈ ಸಮೌಶರಣದ ರಚನೆಯೂ ಕೂಡ ಯಾರು ಮಾಡ್ತಾರೆ? ದೇವತೆಗಳು. ಇಂದ್ರ ತಾನು ತನ್ನ ಆಜ್ಞೆಯನ್ನು ಕೊಟ್ಟಾಗ ಕುಬೇರ ಬಂದು ಸಮೌಶರಣದ ರಚನೆಯನ್ನು ಮಾಡ್ತಾನೆ. ಈ ಸಮೌಶರಣದ ರಚನೆ ಆದ ನಂತರ ಇದರಲ್ಲಿ ಎಷ್ಟು ಗತಿಯ ಜೀವಿಗಳು ಬಂದು ಉಪದೇಶವನ್ನು ಕೇಳ್ತಾರೆ? 3 ಗತಿಯ ಜೀವಿಗಳು. ಆಬ್ಸೆಂಟ್ ಯಾರಿರ್ತಾರೆ ಇಲ್ಲಿ? ಬರುವುದೇ ಇಲ್ಲ. ಆಬ್ಸೆಂಟ್ ಯಾವಾಗಲೂ ಆಬ್ಸೆಂಟ್, ಬರುವುದೇ ಇಲ್ಲ. ಯಾರು? ನಾರ್ಕಿ ಜೀವಿಗಳು. ಯಾಕೆ ಬರಬಾರ್ದು? ಅವರಿಗೆ ಬರೋಕ್ಕಾಗೋಲ್ಲ. ಯಾಕೆ ಆಗೋಲ್ಲ? ದೇವತೆಗಳ ಶರೀರವು ಕೂಡ ವೈಕ್ರಿಕ ಶರೀರ, ನಾರ್ಕಿ ಜೀವಿಗಳ ಶರೀರವು ಕೂಡ ವೈಕ್ರಿಕ ಶರೀರದಿಂದ ಎಷ್ಟೋ ಶರೀರಗಳನ್ನು ಮಾಡಿಕೊಂಡು ಬರಬಹುದು. ಇದು ವಿಕ್ರಿಯಾಶಕ್ತಿ. ವಿಕ್ರಿಯಾಶಕ್ತಿ 2 ಪ್ರಕಾರದ್ದು. ಒಂದು ವಿಕ್ರಿಯಾಶಕ್ತಿ ಮೂಲ ಶರೀರದಿಂದ ಅನೇಕ ಶರೀರಗಳನ್ನು ತಯಾರು ಮಾಡಿಕೊಳ್ಳಬಹುದು, ನಿರ್ಮಿಸಿಕೊಳ್ಳಬಹುದು. ಅಷ್ಟು ಶರೀರಗಳ ಮೂಲಕ ನಾವು ಎಲ್ಲೆಲ್ಲೋ ಹೋಗಿ ಬರಬಹುದು. ಇದೊಂದು ಪ್ರಕಾರದ ವಿಕ್ರಿಯಾಶಕ್ತಿ. ಇನ್ನು ನಾರ್ಕಿ ಜೀವಿಗಳಿಗೂ ವೈಕ್ರಿಕ ಶರೀರ ಇದೆ ಅಂದಮೇಲೆ ಅವರಿಗೂ ಕೂಡ ವಿಕ್ರಿಯಾಶಕ್ತಿ ಇದೆಯಲ್ಲ? ಇದೆ. ಆದರೆ ಇದಿಲ್ಲ. ಅವರಿಗೆ ಪೃಥಕ್ ವಿಕ್ರಿಯಾಶಕ್ತಿ ಇಲ್ಲ, ಅಪೃಥಕ್ ವಿಕ್ರಿಯಾಶಕ್ತಿ ಇದೆ. ಅಂದರೆ ಒಂದು ಶರೀರವನ್ನು ದೊಡ್ಡದಾಗಿ ಮಾಡಿಕೊಳ್ಬಹುದು, ಚಿಕ್ಕದಾಗಿಯೂ ಮಾಡಿಕೊಳ್ಬಹುದು. ಮೂಲ ಶರೀರ ಒಂದೇ. ಆ ಮೂಲ ಶರೀರವನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಬಹುದು, ಚಿಕ್ಕದನ್ನಾಗೂ ಕೂಡ ಮಾಡಿಕೊಳ್ಬಹುದು. ಆದರೆ ಒಂದಕ್ಕಿಂತ ಹೆಚ್ಚು ಶರೀರಗಳನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಥರ ಏನೋ ಇದ್ದಿದ್ದೇ ಆದರೆ ಸಮೌಶರಣದಲ್ಲಿ 4 ಗತಿಯ ಜೀವಿಗಳು ಬರ್ಬೋದಾಗಿತ್ತು. ಆದರೆ ಎಷ್ಟೊಂದು ಆ ಪಾಪಕರ್ಮ ಅಂತಂದರೆ, ನರಕದಲ್ಲಿ ಜನ್ಮ ತಾಳಿರ್ತಕ್ಕಂತಹ ನಾರ್ಕಿ ಜೀವಿಗಳ ಪಾಪಕರ್ಮ ಎಷ್ಟು ನೋಡಿ. ಆ ವಿಕ್ರಿಯಾಶಕ್ತಿ ವೈಕ್ರಿಕ ಶರೀರ ಸಿಕ್ಕರೂ ಕೂಡ ಆ ವಿಕ್ರಿಯಾಶಕ್ತಿಯಿಂದ ಮೂಲ ಶರೀರವನ್ನು ದೊಡ್ಡದನ್ನಾಗಿ ಚಿಕ್ಕದನ್ನಾಗಿ ಮಾಡಿಕೊಳ್ಬಹುದು. ಆದರೆ ಅನೇಕ ಪ್ರಕಾರವಾಗಿ ನಿರ್ಮಿಸಿಕೊಂಡು ಎಲ್ಲೋ ಹೋಗಬೇಕು ಅನ್ನತಕ್ಕಂಥ ಭಾಗ್ಯ ನಾರ್ಕಿ ಜೀವಿಗಳಿಗೆ ಇಲ್ಲ. ಇದೇ ಒಂದು ಕಾರಣದಿಂದ ನಾರ್ಕಿ ಜೀವಿಗಳು ಸಮೌಶರಣದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅವರಿಗೆ ಅಪೃಥಕ್ ವಿಕ್ರಿಯಾಶಕ್ತಿ ಇದೆ. ದೇವತೆಗಳ ಎಲ್ಲರಿಗೂ ಕೂಡ ಭವನವಾಸಿ, ವ್ಯಂತರ, ಜ್ಯೋತಿಷಿ, ವೈಮಾನಿಕ ಅನ್ನುವಂಥ ಎಲ್ಲ ದೇವತೆಗಳಿಗೆ ಪೃಥಕ್ ವಿಕ್ರಿಯಾಶಕ್ತಿ ಇದೆ. ಇಂಥ ಪೃಥಕ್ ವಿಕ್ರಿಯಾಶಕ್ತಿ ಇರುವ ಕಾರಣ ದೇವತೆಗಳ ಮೂಲ ಶರೀರಂತೂ ಸ್ವರ್ಗದಲ್ಲಿಯೇ ಇರ್ತದೆ. ಮನುಷ್ಯರೆಲ್ಲರೂ ಸಮೌಶರಣದಲ್ಲಿ ಉಪದೇಶ ಕೇಳಲಿಕ್ಕೆ ಹೋಗುವಾಗ ಮೂಲ ಶರೀರದಿಂದ ಹೋಗ್ತಾರಲ್ಲ, ಮೂಲ ಶರೀರದಿಂದ ಹೋಗ್ತಾರೆ ಮನುಷ್ಯರೆಲ್ಲ. ನಿಮ್ಮ ಮೂಲ ಶರೀರ ಇಲ್ಲಿದೆಯೋ ಅಥವಾ ಮನೆಯಲ್ಲಿದೆ? ನಿಮ್ಮ ಮೂಲ ಶರೀರ ಇಲ್ಲಿದೆ. ಮನೆಗೆ ಹೋಗುವಾಗ ಮೂಲ ಶರೀರದಿಂದ ಹೋಗಬೇಕು, ಉಪದೇಶ ಕೇಳಲಿಕ್ಕೆ ಬರುವಾಗಲೂ ಕೂಡ ಮೂಲ ಶರೀರದಿಂದ ಬರಬೇಕು. ನಾರ್ಕಿ ಜೀವಿಗಳಿಗೆ ಮೂಲ ಶರೀರದಿಂದ ಬರಲಿಕ್ಕೆ ಸಾಧ್ಯವೇ ಇಲ್ಲ. ದೇವತೆಗಳಿಗೆ ಸಾಧ್ಯ ಇದೆ,
ಅವರು ಪೃಥಕ್ ವಿಕ್ರಿಯೆ ಮಾಡಿಕೊಂಡು ಸಮೂಹ ಶರಣದಲ್ಲಿ ಬರ್ತಾರೆ. 4 ಪ್ರಕಾರದ ದೇವತೆಗಳು. ಎಂತಹ ದೇವತೆಗಳು? ದೇವತೆಗಳು 4 ಪ್ರಕಾರದವರು. ದೇವಿಯರು ಕೂಡ ಅವರಿಗೆ 4 ಪ್ರಕಾರದವರು. ಭವನವಾಸಿ ದೇವ, ಭವನವಾಸಿ ದೇವಿಯರು. ವ್ಯಂತರ್ವಾಸಿ ದೇವ, ವ್ಯಂತರ್ವಾಸಿ ದೇವಿಯರು. ಜ್ಯೋತಿಷ್ವಾಸಿ ದೇವತೆಗಳು, ಜ್ಯೋತಿಷ್ವಾಸಿ ದೇವಿಯರು. ವೈಮಾನಿಕ ದೇವತೆಗಳು ಮತ್ತು ವೈಮಾನಿಕ ದೇವಿಯರು. ಈ ಥರ 8 ಪ್ರಕಾರದವರು. 4 ಪ್ರಕಾರದ ದೇವತೆಗಳು ಮತ್ತು 4 ಪ್ರಕಾರದ ದೇವಿಯರು. ಸಮೂಹ ಶರಣದಲ್ಲಿ ಇವರಿಗೆ ಪ್ರತ್ಯೇಕವಾಗಿ ಎಲ್ಲರಿಗೆ ಬೇರೆ ಬೇರೆಯಾಗಿರತಕ್ಕಂತಹ ಸ್ಥಾನ ಇದೆ, ಸಭೆ ಇದೆ. ಧರ್ಮೋಪದೇಶವನ್ನು ಕೇಳ್ತಕ್ಕಂಥ ಧರ್ಮಸಭೆ ಇದೆ. ಎಲ್ಲರಿಗೂ ಬೇರೆ ಬೇರೆಯಾಗಿರತಕ್ಕಂತಹ ಧರ್ಮಸಭೆ ಇದೆ. ನಮಗೂ ಕೂಡ ಬೇರೆ ಬೇರೆಯಾಗಿರತಕ್ಕಂತಹ ಧರ್ಮಸಭೆಗಳಿವೆ. ಮನುಷ್ಯಗತಿಯ ಮನುಷ್ಯರಿಗೆ ಸಮೂಹ ಶರಣದಲ್ಲಿ ಪ್ರವೇಶ ಮಾಡಿದರೆ ನಾವು ಮನುಷ್ಯಗತಿಯ ಮನುಷ್ಯರು ಎಷ್ಟು ಸಭೆಗಳಲ್ಲಿ ಕೂತ್ಕೊಂಡು ಉಪದೇಶವನ್ನು ಕೇಳ್ತೇವೆ. ಒಂದು ಶ್ರಾವಕರಿಗೆ, ಇನ್ನೊಂದು ಶ್ರಾವಕಿಯರಿಗೆ, ಮತ್ತೊಂದು ಮುನಿಗಳಿಗೆ. ಸಮೂಹ ಶರಣದಲ್ಲಿ ನಮಗಾಗಿ ಇರುವಂತಹ ಸಭೆಗಳು ಕೇವಲ 3. ದೇವತೆಗಳಿಗಾಗಿ ಇರುವಂತಹ ಸಭೆಗಳು ಎಷ್ಟು? 8. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಉಪದೇಶವನ್ನು ಕೇಳಲಿಕ್ಕೆ ಬರುವಂತಹ ಭವ್ಯ ಜೀವಿಗಳ ಸಂಖ್ಯೆ ಮನುಷ್ಯರದ್ದು ಜಾಸ್ತಿನೋ, ಅಲ್ಲಿರ್ತಕ್ಕಂಥ ಒಂದೇ ಒಂದು ಸಭೆಯಲ್ಲಿರ್ತಕ್ಕಂಥ ತಿರ್ಯಂಚ ಪ್ರಾಣಿಗಳ ಸಂಖ್ಯೆ ಜಾಸ್ತಿನೋ, ಅಥವಾ ದೇವತೆಗಳ ಸಂಖ್ಯೆ ಜಾಸ್ತಿ? ದೇವತೆಗಳ ಸಂಖ್ಯೆ ಜಾಸ್ತಿ. ಅಸಂಖ್ಯ ದೇವತೆಗಳು ಬರಬಹುದು. 1ನೇ ಸ್ವರ್ಗದಿಂದ ಹಿಡ್ಕೊಂಡು 16ನೇ ಸ್ವರ್ಗದವರೆಗಿನ ದೇವತೆಗಳು ಉಪದೇಶ ಕೇಳಲಿಕ್ಕೆ ಸಮೂಹ ಶರಣದಲ್ಲಿ ಬರಬಹುದು. 16ನೇ ಸ್ವರ್ಗದವರೆಗಿನ ದೇವತೆಗಳು ಬರಬಹುದು. ಅದಕ್ಕಿಂತ ಮೇಲಿನ ದೇವತೆಗಳು ಬರುವುದೇ ಇಲ್ಲ. ಎಲ್ಲಿಂದ? 9 ಗ್ರೈವೇಕ ವಿಮಾನಗಳಿಂದ ಸಮೂಹ ಶರಣದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಬಹುದು. ಯಾಕೆ ಅಂತಂದರೆ ಅವರಿಗೆ ಅಷ್ಟೇ ಪುಣ್ಯ ಇರೋದು. ಕೆಳಗಡೆಗೆ ವಿಕ್ರಿಯೆ ಮಾಡತಕ್ಕಂತಹ ಶಕ್ತಿ ಅವರಿಗಿಲ್ಲ. ಅಲ್ಲಿರ್ತಕ್ಕಂಥ ವಿಮಾನಗಳಲ್ಲಿ ಅವರು ತಮ್ಮ ವಿಕ್ರಿಯಾದಿಂದ ಅಲ್ಲಿ ಏನೋ ಮಾಡಬಹುದು. ಆದರೆ ಅನೇಕ ಶರೀರಗಳನ್ನು ಮಾಡಿಕೊಂಡು ಮಧ್ಯಲೋಕಕ್ಕೆ ಬರೋದು ಸಾಧ್ಯ ಇಲ್ಲ, ಊರ್ದು ಲೋಕಕ್ಕೂ ಹೋಗೋದು ಸಾಧ್ಯವಿಲ್ಲ. 9 ಗ್ರೈವೇಕ ವಿಮಾನಗಳಿಂದ, 9 ಅಣುದಿಶ ವಿಮಾನಗಳಿಂದ, 5 ಅಣುತ್ತರ ವಿಮಾನಗಳಿಂದ ದೇವತೆಗಳು ಬರುವುದೇ ಇಲ್ಲ. ಇನ್ನು ಬರುವಂಥವರು ಅಂತಂದರೆ 16ನೇ ಸ್ವರ್ಗದವರೆಗಿನ ವೈಮಾನಿಕ ದೇವತೆಗಳು. ಮೇಲೆ ರಾತ್ರಿಯಲ್ಲಿ ನೋಡ್ತೀವಲ್ಲ ಕಣ್ಣಿಗೆ, ತಾರಕಿಗಳು ಎಷ್ಟಿರ್ತಾವೋ ಎಣಿಸ್ತೀರ? ಎಣಿಸಿ ಹೇಳಿ ನೋಡೋಣ. ಯಾರಾದರೂ ಒಬ್ಬರು ಎಣಿಸ್ರಿ. ಆ ತಾರಕಗಳನ್ನ ಎಣಿಸೋದೇ ಸಾಧ್ಯ ಇಲ್ಲ. ಪ್ರತಿಯೊಂದು ತಾರಕದಲ್ಲಿ ಇರತಕ್ಕಂತಹ ದೇವತೆಗಳು, ಜನಿಸಿರುವಂತಹ ಆ ದೇವತೆಗಳು ಸಮೂಹ ಶರಣದಲ್ಲಿ ಉಪದೇಶ ಕೇಳಲಿಕ್ಕೆ ಬಂದಿರ್ತಾರೆ. ಅಂದರೆ ತೀರ್ಥಂಕರ ಪದ ಎಷ್ಟು ದೊಡ್ಡದು, ಎಷ್ಟು ಮಹತ್ವಪೂರ್ಣ, ಎಷ್ಟು ಅದರಲ್ಲಿ ಇರುವಂಥ ಪೂಜ್ಯತೆ ಅನ್ನೋದನ್ನು ನಾವು ಕಲ್ಪಿಸಬಹುದು. ಇಲ್ಲಿ ದೇವತೆಗಳು ಕೂಡ ತೀರ್ಥಂಕರನ್ನೇ ಪೂಜಿಸ್ತಾರೆ. ದೇವತೆಗಳನ್ನು ಪೂಜಿಸ್ತಾರೇನು? ಏನು ಕೇಳ್ತಾ ಇದ್ದೀವಿ? ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಿಲ್ಲ. ವ್ಯಂತರ ದೇವತೆಗಳನ್ನು ದೊಡ್ಡದಾದ ಒಬ್ಬ ವ್ಯಂತರ ದೈವ, ಆ ಚಿಕ್ಕದಾದ ಒಬ್ಬ ವಂತರ ದೈವ ಪೂಜಿಸ್ತಾರೇನು? ಇಲ್ಲ. ದೇವತೆಗಳನ್ನು ಪೂಜಿಸಿಲ್ಲ. ಮನುಷ್ಯರನ್ನು ಪೂಜಿಸ್ತಾರೇನು? ಶ್ರಾವಕರನ್ನು ಪೂಜಿಸ್ತಾರೇನು? ಇಲ್ಲ. ಮುನಿಗಳು ಯಾರನ್ನು ಪೂಜಿಸ್ತಾರೆ? ಮುನಿಗಳಿಗೆ ಎಷ್ಟು ಪರಮೇಷ್ಠಿಗಳು ಪೂಜನೀಯ, ವಂದನೀಯ? ಮುನಿಗಳಿಗೆ
5 ಜನ ಪರಮಿಷ್ಠಿಗಳು ವಂದನೀಯ, ಪೂಜನೀಯ. ನಮೋಸ್ತು ಅನ್ನುವುದು ಕೂಡ ಪೂಜೆ ಇದೆ. ನಮೋಸ್ತು ಅನ್ನುವಂಥ ಶಬ್ದ ಯಾರಿಗೆ ಪೂಜೆ ಇದೆ ಅವರಿಗೆ ನಮೋಸ್ತು ಇದೆ, ಯಾರಿಗೆ ಪೂಜೆ ಇಲ್ಲ ಅಂಥವರಿಗೆ ನಮೋಸ್ತು ಕೂಡ ಇಲ್ಲ. ಮತ್ತು ನೀವು ಕೂಡ ನೋಡಿ, ಪಂಚಪರಮಿಷ್ಠಿಗಳಿಗೆ ನಮಸ್ಕರಿಸುವಾಗ ನಮೋಸ್ತು 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 ಅಂತೇಳಿ ಅಂತಾರಲ್ಲ, ಈ ನಮೋಸ್ತು ಶಬ್ದ ಕೇವಲ ಪಂಚಪರಮಿಷ್ಠಿಗಳಿಗೆ ಮಾತ್ರ ಇದೆ. ಜೈನ ಧರ್ಮದಲ್ಲಿ ಹೇಳಿರುವ ಪ್ರಕಾರ ನಮೋಸ್ತು ಅನ್ನುವಂಥ ಶಬ್ದ ಅಥವಾ ನಮಸ್ಕಾರ ಅನ್ನುವಂಥ ಶಬ್ದವನ್ನು ಜೈನ ಶಾಸ್ತ್ರಗಳ ಪ್ರಕಾರ ಯಾರಿಗೆ ಉಪಯೋಗಿಸ್ತೇವೆ ಅಂತಂದರೆ ಕೇವಲ ಪಂಚಪರಮಿಷ್ಠಿಗಳಿಗೆ ಮಾತ್ರ. ಇನ್ನು ಅವರ ಪ್ರತಿಮೆ ಇದ್ದರೆ ಅದು ಮಾತು ಬೇರೆ. ಅರ್ಹಂತ ಪ್ರತಿಮೆಗಳು, ಮುನಿಗಳ ಪ್ರತಿಮೆಗಳು ಇರಬಹುದು. ಇನ್ನು ಆ ಪ್ರತಿಮೆಗಳಿಗೂ ಕೂಡ ನಮೋಸ್ತು ಅಂತಂತೀವಿ. ಆದರೆ ಚೈತನ್ಯ ಆತ್ಮ, ಪಂಚಪರಮಿಷ್ಠಿಗಳಲ್ಲಿಯ ಚೈತನ್ಯ ಆತ್ಮ ಸಾಕ್ಷಾತ್ ರತ್ನತ್ರಯಧಾರಿ ಇರುವಾಗ ಅಥವಾ ಅನಂತ ಚತುಷ್ಟಯಗಳು ಇರುವಾಗ, ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ಆತ್ಮಿಕ ಶಕ್ತಿ ಇವು ಇರುವಾಗ ನಾವು ಇಂಥ ಗುಣಗಳ, ಶ್ರೇಷ್ಠ ಗುಣಗಳ ಕಾರಣದಿಂದ ನಮೋಸ್ತು ಅಂತಂತೀವಿ. ಯಾವುದಕ್ಕೆ ನಮಸ್ತು ಅಂತೀವಿ? ಅವರ ಶರೀರಕ್ಕೋ ಅಥವಾ ಗುಣಗಳಿಗೋ? ಪಂಚಪರಮಿಷ್ಠಿಗಳ ಗುಣಗಳಿಗೆ ನಮೋಸ್ತು ಅನ್ನುವುದನ್ನು ನಾವು ಅನುಸರಿಸ್ತೀವಿ ಜೈನ ಧರ್ಮದ ಪ್ರಕಾರ. ಇನ್ನು ಶ್ರಾವಕರಿಗೆ ಯಾವ ಶಬ್ದವನ್ನು ಬಳಸಿಕೊಂಡು ಯಾವ ಥರದ ಅಭಿವಾದನವನ್ನು, ಯಾವ ಥರದ ಸತ್ಕಾರವನ್ನು ಮಾಡ್ತಾರೆ? ಜೈ ಜಿನೇಂದ್ರ. ನೀವು ಪರಸ್ಪರದಲ್ಲಿ ಜೈ ಜಿನೇಂದ್ರ ಅನ್ನುವುದನ್ನು ಹೇಳ್ತೀರಿ. ಮುನಿಗಳಿಗೆ ನಮಸ್ಕಾರ ಮಾಡುವಾಗ ನಮಸ್ತು. ಮುನಿಗಳಿಗೆ ಜೈ ಜಿನೇಂದ್ರ ಯಾಕೆ ಅನ್ನಬಾರ್ದು? ಮುನಿಗಳಿಗೆ ಜೈ ಜಿನೇಂದ್ರ ಅನ್ಬಹುದಲ್ಲ, ಯಾಕೆ ಅನ್ನಬಾರ್ದಂತೆ? ನಮಸ್ತು ಅಂತ ಅನ್ಬೇಕಲ್ಲ ಅವರಿಗೆ. ಅವರು ಪರಮಿಷ್ಠಿ ಪದಗಳಲ್ಲಿ ಇರುವಂಥವರು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನುವಂತಹ ಈ 3 ಶ್ರೇಷ್ಠ ಗುಣಗಳು ಯಾರಲ್ಲಿವೆಯೋ ಅವರೇ ಮಾತ್ರ ನಮಸ್ತು ಮಾಡಲಿಕ್ಕೆ ಯೋಗ್ಯರು. ಶ್ರಾವಕರಲ್ಲಿ ಈ 3 ಗುಣಗಳು ಇರ್ತವೇನು? ನಿಮ್ಮಲ್ಲಿ ಈ 3ರಲ್ಲಿ ಎಷ್ಟು ಗುಣಗಳನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು, ಆಚರಿಸಬಹುದು, ಅನುಭವಿಸಬಹುದು? 3ರಲ್ಲಿ ಎಷ್ಟು ಗುಣಗಳನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು? 2 ಮಾಡಿಕೊಳ್ಬಹುದು. ಯಾವವನ್ನು? ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ 2 ಪ್ರಾಪ್ತ ಮಾಡಿಕೊಳ್ಳಬಹುದು. 3ನೇದನ್ನು ಪ್ರಾಪ್ತ ಮಾಡಿಕೊಳ್ಬೇಕಾದ್ರೆ ಏನು ಮಾಡಬೇಕು? ಮುನಿಯಾಗಬೇಕು. ಮುನಿಯಾಗಬೇಕು ಅಂದರೆ ಎಂಥ ಮುನಿ? ವಸ್ತ್ರಧಾರಿನೋ ಅಥವಾ ವಸ್ತ್ರರಹಿತ? ವಸ್ತ್ರಧಾರಿ ಮುನಿಗಳು ಇರ್ತಾರೇನೋ? ವಸ್ತ್ರಧಾರಿಯಾಗಿದ್ದರೂ ಕೂಡ ಮುನಿ ಅನ್ನುವಂತಹ ಪರಿಕಲ್ಪನೆ ಅದರೊಳಗೆ ಮಾಡಿಕೊಳ್ಳುವುದು ಅದು ಸರಿನೋ ತಪ್ಪೋ? ತಪ್ಪು. ಮುನಿ ಅಂದರೆ ಆ ಮುನಿ ಅನ್ನುವಂತಹ ಶಬ್ದಕ್ಕೆ ಶ್ರೇಷ್ಠವಾದ ಅರ್ಥ ಇದೆ. ಮುನಿ ಅಂದರೆ ಮೌನವನ್ನು ತಾಳಿದವನು. ಯಾವುದರಿಂದ ಮೌನ? ಯಾವ ವಿಷಯಗಳು ಚರ್ಚೆಗೆ ಯೋಗ್ಯವಲ್ಲವೋ ಅಂಥ ವಿಷಯಗಳಲ್ಲಿ ಮೌನವನ್ನು ತಾಳುವುದೇ ಮುನಿತ್ವ. ಮುನಿಗಳು ಯಾವುದನ್ನು ಬಿಟ್ಟಾಗ ಮುನಿಗಳಾಗ್ತಾರೆ? ಎಲ್ಲ ಪರಿಗ್ರಹಗಳನ್ನು ಬಿಟ್ಟಾಗ. ಆ ಎಲ್ಲ ಪರಿಗ್ರಹಗಳಲ್ಲಿ ಏನೇನಿದೆ ಗೊತ್ತಲ್ಲ? ಎಲ್ಲ ಪರಿಗ್ರಹಗಳು ಅಂತಂದರೆ ಎಷ್ಟು ಪ್ರಕಾರದ ಪರಿಗ್ರಹಗಳು?
ಬಾಹ್ಯವಾಗಿ ಇರುವಂತಹ ಬಾಹ್ಯ ಪರಿಗ್ರಹಗಳು ಎಷ್ಟು? 10. ಬಾಹ್ಯ ಪರಿಗ್ರಹಗಳು 10, ಅಭ್ಯಂತರ ಪರಿಗ್ರಹಗಳು ಎಷ್ಟು? 14. 10, 14 ಟೋಟಲ್ 24. 24ಕ್ಕಿಂತ ಜಾಸ್ತಿ ಪರಿಗ್ರಹ ಇಲ್ಲವೇ ಇಲ್ಲ. 24 ಜನ ತೀರ್ಥಂಕರರು ಕೂಡ ಎಷ್ಟು ಪರಿಗ್ರಹಗಳನ್ನು ಬಿಟ್ಟು ಕೇವಲಿ ಭಗವಂತರಾದರು? 24 ಪರಿಗ್ರಹಗಳನ್ನು ಬಿಟ್ಟು. ಅವರ ಸಂಖ್ಯೆಯೂ 24 ಮತ್ತು ಅವರು ಬಿಟ್ಟದ್ದು ಕೂಡ 24. 24 ಪರಿಗ್ರಹಗಳನ್ನು ಬಿಟ್ಟು ಅವರು ಮೊದಲು ಮುನಿಯಾದರು, ದಿಗಂಬರ ಅವಸ್ಥೆಯನ್ನು ಹೊಂದಿದರು. ಜೈನ ಧರ್ಮದ ಪ್ರಕಾರ ನಾವು ಜೈನರಾಗಿದ್ದೇವೆ ಅಂತಂದರೆ ಇದನ್ನೇ ಮೊದಲು ತಿಳ್ಕೊಂಡಿರಬೇಕು. ನಮ್ಮ ಸಮಾಜದ, ಕೇಳ್ತಾ ಇದ್ದೀರಿ ಲಕ್ಷಕೊಟ್ಟ? ಎಲ್ಲರಿಗೂ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿಮ್ಮ ಸಮಾಜದ ಅಡ್ಡಿ ಹೆಸರೇನು? ಯಾವ ಜೈನ? ದಿಗಂಬರ ಜೈನ. ಸರಿಯಾದ ಪೂರ್ತಿ ಅಡ್ರೆಸ್ ಹೇಳಿದ್ರೆ ಚಲೋ ಆಗುತ್ತೆ. ನೀವು ಜೈನರು ಅಷ್ಟೇ ಅಲ್ಲ, ನೀವು ದಿಗಂಬರ ಜೈನರು, ಹೌದಲ್ಲ? ನಾವೆಲ್ಲರೂ ಯಾರು? ಏನು ಶ್ವೇತಾಂಬರ ಜೈನರು? ಶ್ವೇತಾಂಬರ ಜೈನರು ಅಂತಂದ್ರೆ ಏನರ್ಥ? ವಸ್ತ್ರ ಸಹಿತ. ಯಾರು? ಅವರ ಗುರುಗಳಾಗಲಿ ಅಥವಾ ಶ್ರಾವಕರಾಗಲಿ ಶ್ವೇತ ವಸ್ತ್ರವನ್ನು, ಅಂದರೆ ಬಿಳಿಯ ವಸ್ತ್ರವನ್ನು ಧರಿಸುವಂಥವರು. ಶ್ವೇತ ವಸ್ತ್ರವನ್ನೇ ಧರಿಸಿರುವ ಅವಸ್ಥೆಯಲ್ಲಿ ಯಾರು ಮುನಿಗಳೋ ಅವರು ಶ್ವೇತಾಂಬರ ಜೈನ. ಮತ್ತು ವಸ್ತ್ರ ಇಲ್ಲದಂತಹ ಅವಸ್ಥೆಯಲ್ಲಿ ಯಾರಿಗೆ ಗುರುಗಳೋ ಮುನಿಗಳೋ ಆರಾಧ್ಯರೋ ಅವರು ದಿಗಂಬರ ಜೈನ. ದಿಗಂಬರ ಜೈನ ಅನ್ನುವಂತಹ ನಮ್ಮೆಲ್ಲರಿಗೂ ಹೆಸರು ಬಿದ್ದಿದೆ. ನಮ್ಮ ಹೆಸರಿಗೆ ತಕ್ಕಂತೆ ನಾವು ವರ್ತಿಸಬೇಕಲ್ಲ. ಅಂದರೆ ನಮಗೆ ವಂದನೀಯ ಮತ್ತು ಪೂಜನೀಯ ಯಾರು ಅನ್ನುವುದನ್ನು ಚಿಂತನೆ ಮಾಡಿಕೊಳ್ಬೇಕೋ ಮಾಡಿಕೊಳ್ಬಾರ್ದು? ಮಾಡಬೇಕಲ್ಲ. ನಾವು ದಿಗಂಬರ ಜೈನ ಅನಿಸಿಕೊಂಡಿದ್ದೀವಿ ಅಂದಮೇಲೆ ನಿಜವಾಗಲೂ ನಾವು ದಿಗಂಬರನ್ನಷ್ಟೇ ಪೂಜಿಸ್ತೀವೋ ಅಥವಾ ಉಳಿದದ್ದನ್ನು ಕೂಡ ಪೂಜೆ ಮಾಡ್ತೀವಿಯೋ? ಚಿಂತನೆ ಯಾವಾಗಾದರೂ ಒಂದು ಸಲನೂ ಮಾಡಿದಿರೇನೋ? ಇಲ್ಲ, ಎಂದೂ ಚಿಂತನೆ ಮಾಡಿಕೊಂಡಿಲ್ಲ. ಅಂದರೆ ನಾವು ಇನ್ನೂ ಸಾಕಷ್ಟು ಅಜ್ಞಾನದಲ್ಲಿದ್ದೇವೆ, ಕತ್ತಲೆಯಲ್ಲಿದ್ದೇವೆ. ಈ ಜಗತ್ತಿನಲ್ಲಿ ಎಷ್ಟು ಸಂಪ್ರದಾಯಗಳಿವೆ, ಎಷ್ಟು ಪರಂಪರೆಗಳಿವೆ. ಆ ಎಲ್ಲ ಪರಂಪರೆಗಳಲ್ಲಿ ಅವರವರ ಗುರು, ಅವರವರ ದೇವ, ಅವರವರ ಶಾಸ್ತ್ರ, ಅವರವರ ಮಾರ್ಗ ಇದೆಯೋ ಅಥವಾ ಇಲ್ಲ? ಅಂಥದ್ರಲ್ಲಿ ನಿಮಗೂ ಕೂಡ ಇದೆ. ನಿಮ್ಮ ಗುರು ಯಾರು? ದಿಗಂಬರ ಗುರುವೇ ಗುರು. ನಿಮ್ಮ ದೇವ ಯಾರು? ತೀರ್ಥಂಕರರೇ ನಿಮ್ಮ ದೇವರು. ಎಲ್ಲಿ ಬೇಕಾದಲ್ಲಿ ಹೋಗಿ ನೋಡಿ, ದೇವಗತಿಯಲ್ಲಿ ಹೋದರೂ ಕೂಡ ಅಲ್ಲಿಯೂ ದಿಗಂಬರ ಪ್ರತಿಮೆಗಳನ್ನೇ ದೇವತೆಗಳು ಪೂಜಿಸ್ತಾ ಇದ್ದಾರೆ. ಇನ್ನು ಭಾರತದಾದ್ಯಂತ ಯಾವ ಮಂದಿರದಲ್ಲಿ ಪ್ರವೇಶ ಮಾಡಿ ನೋಡಿ, ಮುಖ್ಯ ವೇದಿಕೆಯ ಮೇಲೆ ತೀರ್ಥಂಕರ ಪ್ರತಿಮೆಗಳೇ ಕಾಣೋದು, ದಿಗಂಬರ ಪ್ರತಿಮೆಗಳೇ ಇವೆ. ಒಂದು ಕ್ಷಣ ನಿಮಗೆ ಯಾವುದೋ ಒಂದು ಊರಿಗೆ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮಗೆ ನಿತ್ಯ ದೇವದರ್ಶನ ಮಾಡುವಂತಹ ನಿಯಮ ಇದೆ. ಎಂದಿನಿಂದಲೂ ನಿಯಮವನ್ನು ಪಾಲಿಸ್ತಾ ಇದ್ದೀರ. ಬೇರೆ ಸ್ಥಳಗಳಲ್ಲಿ ಹೋದಾಗ ಸಮಸ್ಯೆ ಆಗಬಹುದು. ಅಲ್ಲಿ
ದಿಗಂಬರ ಜೈನ ಮಂದಿರ ಇಲ್ಲ ಅಂತಂದಾಗ ಏನು ಮಾಡೋರು? ಯಾವುದಾದ್ರೂ ಒಂದು ಮಂದಿರಕ್ಕೆ ಹೋಗಿ ಬರೋಣ ಅನ್ನೋರು. ನಿಯಮ ಇದೆಯಲ್ಲ, ದರ್ಶನ ಮಾಡೋದು ನಿಯಮ ಇದೆ ಅಂದಮೇಲೆ ಯಾವುದಾದ್ರೂ ಒಂದು ಮಂದಿರಕ್ಕೆ ಹೋಗಿ ಬಂದರೂ ಮುಗಿಯಿತು. ಆ ಥರ ಮಾಡೋರು. ಅಥವಾ ಪರೋಕ್ಷವಾಗಿ ಆ ದಿಗಂಬರ ಪ್ರತಿಮೆಯಲ್ಲಿ ಇರುವಂತಹ ತೀರ್ಥಂಕರರನ್ನೇ ಪರೋಕ್ಷವಾಗಿ ದರ್ಶನ ಮಾಡೋರು. ಅಥವಾ ಬೇರೆಯಾದ ವಸ್ತ್ರಧಾರಿಯಾಗಿರತಕ್ಕಂತಹ ಯಾವುದೇ ದೇವರನ್ನು ದರ್ಶನ ತಗೊಂಡು ಬರೋರು. ಏನು ಮಾಡೋರು ಹೇಳ್ರಿ? ನೀವು ದಿಗಂಬರ ಜೈನರು, ನೀವು ದಿಗಂಬರ ಜೈನರು, ನಿಮ್ಮ ಶಾಸ್ತ್ರ, ನಿಮ್ಮ ಸಿದ್ಧಾಂತ, ನಿಮ್ಮ ಪರಂಪರೆ ದಿಗಂಬರ ಪರಂಪರೆ ಅಂತಂದಾಗ ವಸ್ತ್ರಧಾರಿ ದೇವರ ದರ್ಶನದಿಂದ ವೀತರಾಗಿ ಭಗವಂತರ ದರ್ಶನ ಮಾಡಿದಂತಹ ಫಲ ಪ್ರಾಪ್ತವಾಗಬಹುದೇನು? ವಸ್ತ್ರಧಾರಿ ಇದ್ದಂತಹ ಜೀವ ಗೃಹಸ್ಥನೋ, ಸಂಸಾರಿಯೋ ಅಥವಾ ಪರಮೇಷ್ಠಿನೋ? ಪರಿಗ್ರಹ ಎಲ್ಲಿದೆಯೋ ಅಲ್ಲಿ ಸಂಸಾರಿ ಇದೆ, ಜೀವ ಸಂಸಾರಿ. ಸಂಸಾರಿ ಜೀವಿಗಳ ದರ್ಶನದಿಂದ ಧರ್ಮವಾಗಬಹುದೇನು? ಸಂಸಾರಿ ಜೀವಿಗಳ, ಪರಿಗ್ರಹಧಾರಿ ಜೀವಿಗಳ ದರ್ಶನ ಮಾಡಿದಾಗ, ಪೂಜೆ ಮಾಡಿದಾಗ ಧರ್ಮ ಆಗಬಹುದು ಅಥವಾ ಅಧರ್ಮ ಆಗಬಹುದು. ಅಧರ್ಮ ಅನ್ಬೇಕು ಅಥವಾ ಧರ್ಮ ಅನ್ಬೇಕು? ಅದು ಅಧರ್ಮ. ಅಧರ್ಮ ಅಂದರೆ ಏನು? ಯಾವುದು ಪೂಜನೀಯ ಅಲ್ಲವೋ ಅದನ್ನೇ ಪೂಜಿಸುವುದು ಅಧರ್ಮ, ಮತ್ತು ಯಾವುದು ಪೂಜನೀಯವೋ ಅದನ್ನು ಪೂಜಿಸುವುದು ಧರ್ಮ. ಆಮೇಲೆ ನಮ್ಮ ಅಡ್ಡಿ ಹೆಸರಂತೂ ಸರಿಯಾಗಿದೆ, ಅಡ್ರೆಸ್ ಸರಿ ಇದೆ. ಆ ಅಡ್ರೆಸ್ಸಿಗೆ ತಕ್ಕಂತೆ ನಮ್ಮ ಕ್ರಿಯೆಗಳು ಸರಿ ಇಲ್ಲ ಅಂತನ್ನುವಾಗ ನಾವು ನಿಜವಾದ ದಿಗಂಬರ ಜೈನರ ಅಲ್ಲ ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು. ಎಷ್ಟು ವಿಷಯ ತಿಳಿದು ಬಂದ್ರೂ ಕೂಡ ನಿಮಗೆ ಸುಲಭವಾಗಿ, ನೇರವಾಗಿ ಸಮ್ಯಕ್ತ್ವ ಧರ್ಮ ಪ್ರಾಪ್ತವಾಗಬಹುದು. ಸುಲಭವಾಗಿ, ನೇರವಾಗಿ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮ ಪ್ರಾಪ್ತವಾಗಬಹುದು. ಸಮ್ಯಕ್ ದರ್ಶನ ಅಂತಂದರೆ ಏನು? ನಿಜವಾದ ದೇವ, ನಿಜವಾದ ಗುರು ಮತ್ತು ನಿಜವಾದ ಶಾಸ್ತ್ರವನ್ನು ಪೂಜಿಸುವುದೇ ಸಮ್ಯಕ್ ದರ್ಶನ. ನೀರನ್ನು ಹಾಲು ಅಂತ ಕಲ್ಪಿಸಿಕೊಂಡು ಕುಡಿದಾಗ ಹಾಲಿನ ರುಚಿ ಬರಬಹುದೇ? ಹಾಲನ್ನು ನೀರು ಅಂತ ಕುಡಿದಾಗ ನೀರಿನ ರುಚಿ ಬರಬಹುದೇ? ಇಲ್ಲ. ನೀರು ಹಾಲಲ್ಲ, ಹಾಲು ನೀರಲ್ಲ. ಈ ಎರಡು ವಸ್ತುಗಳ ರುಚಿಯೂ ಕೂಡ ಬೇರೆ ಬೇರೆ, ಹೌದಲ್ಲ? ಎರಡೂ ವಸ್ತುಗಳ ರುಚಿ ಬೇರೆ. ನಮ್ಮ ಶರೀರದಲ್ಲಿ ಶಕ್ತಿ ಬರಬೇಕು ಅಂತಂದರೆ ಯಾವ ವಸ್ತುವನ್ನು ಸೇವಿಸಬೇಕು? ಹಾಲನ್ನು ಸೇವಿಸಬೇಕು. ನಮ್ಮ ಬಾಯಾರಿಕೆ ಆರಬೇಕು, ನೀರಡಿಕೆ ಹೋಗಬೇಕು ಅಂತಂದರೆ ಯಾವ ವಸ್ತುವನ್ನು ಸೇವಿಸಬೇಕು? ಆದರೆ ನೀರಿಗೇನೆ ಹಾಲು ಅಂತ ತಿಳ್ಕೊಂಡು ಸೇವಿಸಿದಾಗ ಅದು ನಮ್ಮ ತಪ್ಪು ಕಲ್ಪನೆ ಆಗಬಹುದೋ ಅಥವಾ ನಿಜವಾದ ಪರಿಕಲ್ಪನೆ? ತಪ್ಪು ಕಲ್ಪನೆ ಆಗುತ್ತೆ. ಹಾಲು ನೀರಲ್ಲ, ನೀರು ಹಾಲಲ್ಲ. ಹಾಗೆಯೇ ಗುರು ಎರಡು ಪ್ರಕಾರದವರು. ಅದೇ ಥರ ಶಾಸ್ತ್ರವೂ ಕೂಡ ಎರಡು ಪ್ರಕಾರದ್ದು. ಅದೇ ಥರ ದೇವನೂ ಕೂಡ ಎರಡು ಪ್ರಕಾರದ್ದು. ಒಂದು ರಾಗಿ ದೇವ, ಇನ್ನೊಂದು ವೀತರಾಗಿ ದೇವ. ವೀತರಾಗಿ ದೇವರ ಸಂಖ್ಯೆ ಎಷ್ಟಿದೆ ಹೇಳಿ? ನಮೋಕಾರ ಮಂತ್ರದಲ್ಲಿ ವೀತರಾಗ ದೇವ ಅನ್ನುವಂಥ ಪದಗಳು ಎಷ್ಟು?
ವೀತರಾಗ ದೇವ ಅನ್ನುವಂಥ ಪದ, ದೇವ ಗುರು ಅಲ್ಲ, ಗುರುಗಳ ಪದ ಎಷ್ಟು ಮತ್ತು ಅದರಲ್ಲಿ ದೇವ ಪದಗಳು ಎಷ್ಟು? 2 ದೇವ ಪದಗಳಿವೆ. ಕೇಳ್ತಾ ಇದ್ದಾರೆ ಲಕ್ಷ ಕೊಟ್ಟು? ಎಲ್ಲರಿಗೂ ಸರಿಯಾಗಿ ಸುಲಭವಾಗಿ ತಿಳಿದು ಬರುವಂತೆ ಹೇಳ್ತಾ ಇದ್ದೀವಿ. ಹೇಳಿ. ನಮೋಕಾರ ಮಂತ್ರದಲ್ಲಿ ಪಂಚಪರಮಿಷ್ಠಿಗಳ ಪದದಲ್ಲಿ ವೀತರಾಗಿ ಭಗವಂತನ ಪದಗಳು ಎಷ್ಟು? 2. ಯಾವ್ಯಾವು? ಅರಿಹಂತ ಪದ ಮತ್ತು ಸಿದ್ಧ ಪದ. ಇವೆರಡೂ ವೀತರಾಗಿ ದೇವಪದ. ಜೈನರು ವೀತರಾಗಿ ದೇವಪದವನ್ನು ಪೂಜಿಸುವವರು ಅಥವಾ ರಾಗ ಸಹಿತ ಅಂದರೆ ಪರಿಗ್ರಹ ಸಹಿತ. ರಾಗ ಅಂದರೆ ಏನು? ರಾಗದ ಉತ್ಪತ್ತಿ ಎಲ್ಲಿಂದ? ಪರಿಗ್ರಹ ಇರುವಾಗೋ ಅಥವಾ ಪರಿಗ್ರಹ ಇಲ್ಲದಾಗ? ನಿಮ್ಮ ಗುರುಗಳು ದಿಗಂಬರ ಎಷ್ಟು ಪರಿಗ್ರಹಗಳನ್ನು ಬಿಟ್ಟಿದ್ದಾರೆ? ದಿಗಂಬರ ಮುನಿಗಳು ಬಿಟ್ಟಿರುವಂತಹ ಪರಿಗ್ರಹಗಳು ಎಷ್ಟು? 24. ಆ 24 ಪರಿಗ್ರಹಗಳನ್ನು ಗುರುತಿಸಿಕೊಳ್ಳಬಹುದಲ್ಲ? ಏನನ್ನು ಬಿಡಬೇಕು? ಗುರು ಪದಕ್ಕೆ ಬರಬೇಕಂದ್ರೂ ಎಷ್ಟು ಪರಿಗ್ರಹ ಇರಬಾರ್ದು, ಇನ್ನು ಗುರು ಪದಕ್ಕೆ ಬಂದ ನಂತರ ಎಷ್ಟು ಪರಿಗ್ರಹ ಇಲ್ಲ ಅಂಥದ್ದಕ್ಕೆ ನಾವು ಗುರು ಅಂತಂದಾಗ ಇನ್ನು ದೇವ ಪದಕ್ಕೆ ಹೋಗಬೇಕು ಅಂತಂದರೆ ನಮ್ಮಲ್ಲಿ ಮತ್ತೇನಿರಬಾರ್ದು. ಗುರುಗಳಂದರೆ ದೇವೇನು? ವೀತರಾಗಿ ದೇವ ಅಲ್ಲ. ಗುರು ಅಂದರೆ ವೀತರಾಗ ದೇವ ಅಂತಲ್ಲ. ಗುರು ಅಂದರೆ ನಿರ್ಗ್ರಂಥ, ಪರಿಗ್ರಹರಹಿತ. ಗ್ರಂಥ ಅಂತಂದರೆ ಪರಿಗ್ರಹ, ನಿರ್ ಅಂತಂದರೆ ಪರಿಗ್ರಹ ಇಲ್ಲದಂತಹ ಗುರು. ನಿರ್ಗ್ರಂಥ ಅಂದರೆ ಗ್ರಂಥ ಇಲ್ಲದಂತಹ ಅವಸ್ಥೆಗೆ ಗುರು ಅನ್ನಬೇಕು. ಇನ್ನು ಗ್ರಂಥವೂ ಇರಬಾರದು, 24 ಪರಿಗ್ರಹಗಳೂ ಇರಬಾರದು, ಮತ್ತೇನಿರಬಾರ್ದು ಅಂತಂದರೆ 4 ಘಾತಿ ಕರ್ಮಗಳೂ ಇರಬಾರದು. ಅಂಥದಕ್ಕೆ ನಾವು ವೀತರಾಗ ದೇವ ಅಂತಂತೀವಿ. ವೀತರಾಗ ದೇವನಿಗೆ ಏನೇನಿರ್ತದೆ ಏನೇನಿರುವುದನ್ನು ಗುರುತಿಸ್ಕೊಳ್ಳಿ. ಎಷ್ಟೋ ಜನಗಳಿಗೆ ಕನ್ಫ್ಯೂಷನ್ ಇದು. ದಿಗಂಬರ ಜೈನರಾಗಿದ್ದಾರೆ, ಆದರೆ ಕನ್ಫ್ಯೂಷನ್ ಇದೆ. ಯಾವುದನ್ನು ಪೂಜಿಸಬೇಕು, ಯಾವುದನ್ನು ಪೂಜಿಸಬಾರ್ದು ಅನ್ನುವಂತಹ ವಿಚಾರ ಬಹಳ ನಡೀತದೆ. ಬಹಳ ವಿಚಾರ ಮಾಡ್ತಾರೆ, ಆದರೆ ಯಾವುದೂ ನಿರ್ಣಯಕ್ಕೆ ಬರೋಲ್ಲ. ಗೊತ್ತೇ ಇಲ್ಲ. ಯಾಕೆಂತಂದರೆ ನಾವು ತೀರ್ಥಂಕರರು ಬೋಧಿಸಿರ್ತಕ್ಕಂತಹ ತತ್ವಗಳನ್ನು ವಿಚಾರ ಮಾಡೇ ಇಲ್ಲ. ನಮ್ಮ ನಮೋಕಾರ ಮಂತ್ರವನ್ನು ಕೂಡ ನಾವು ಸರಿಯಾಗಿ ಚಿಂತಿಸಿಕೊಂಡಿಲ್ಲ. ನಮೋಕಾರ ಮಂತ್ರದಲ್ಲಿರ್ತಕ್ಕಂಥವರು ಯಾರು, ಏನು, ಎಂತು, ಅವರ ವಿಶೇಷತೆ ಏನು, ಅವರ ಗುಣಗಳೇನು, ದೋಷಗಳೇನು, ಏನು ವಿಚಾರ ಮಾಡಿಲ್ಲ ಅಂದ ಮೇಲೆ ಮನುಷ್ಯ ಎಲ್ಲಿ ಬೇಕಾದರೂ ಹೋಗಿ ಏನು ಬೇಕಾದರೂ ಮಾಡ್ತಾನೆ. ದೇವನ ಹೆಸರಿನಲ್ಲಿ ದೇವನ ಭಕ್ತಿಯನ್ನು ಮಾಡಬಹುದು, ಗುರುವಿನ ಹೆಸರಿನಲ್ಲಿ ಗುರುವಿನ ಭಕ್ತಿಯನ್ನು ಮಾಡಬಹುದು. ಆದರೆ ಆ ಭಕ್ತಿ ನಮ್ಮ ಸಮ್ಯಕ್ತ್ವಕ್ಕೆ, ನಮ್ಮ ಸಮ್ಯಕ್ ದರ್ಶನ ಅನ್ನುವಂಥ ಧರ್ಮಕ್ಕೆ ದೋಷವನ್ನುಂಟು ಮಾಡತಕ್ಕಂಥದ್ದಿದೆ. ಈಗ ಒಬ್ಬ ದಿಗಂಬರ ಜೈನ, ಹೌದಾ, ಹೆಸರಿಗೆ ದಿಗಂಬರ ಜೈನ, ಆದರೆ ಪರಿಗ್ರಹದಲ್ಲಿರ್ತಕ್ಕಂತಹ ಗುರುವಿಗೆ ಗುರು ಅಂತ ಮನ್ನಿಸಿದರೆ ಅಲ್ಲಿ ಆ ದಿಗಂಬರ ಜೈನ ಶ್ರಾವಕನ ಸಮ್ಯಕ್ ದರ್ಶನ ಹಾಳಾಯಿತೋ ಅಥವಾ ಉಳಿಯಿತೋ? ನಮ್ಮ ಗುಣಗಳ ರಕ್ಷಣೆಗಾಗಿ ನಮಗೆ ಜ್ಞಾನ ಬೇಕೇ ಬೇಕು, ಸಮ್ಯಕ್ ಜ್ಞಾನ ಬೇಕೇ ಬೇಕು. ನಾವು ನಮ್ಮ ತತ್ವಗಳಿಗೆ ತಕ್ಕಂತೆ ವರ್ತಿಸಬೇಕು ಅಂತಂದರೆ ಜ್ಞಾನ ಬೇಕೇ ಬೇಕು. ಈ ಜ್ಞಾನ ಇಲ್ಲ ಅಂತಂದರೆ ಕತ್ತಲೆ ಇದೆ, ಕತ್ತಲೆ ಎಲ್ಲ ಕಡೆಗೆ ಕತ್ತಲೆ. ಆಮೇಲೆ ಕತ್ತಲೆಯಲ್ಲಿ ನಡೆಯತಕ್ಕಂತಹ ಮನುಷ್ಯ ತಾನು ತನ್ನ ಒಂದು ಜೈನ ಪರಂಪರೆಯಲ್ಲಿ ಜನ್ಮವನ್ನು ಹೊಂದಿದ್ದರೂ ಕೂಡ, ದಿಗಂಬರ ಜೈನ ಅನ್ನಿಸಿಕೊಂಡಿದ್ದರೂ ಕೂಡ, ದಿಗಂಬರ ಜೈನ ಗೃಹಸ್ಥ ಅಂತ ಅನ್ನಿಸಿದ್ರೂ ಕೂಡ, ನಿಜವಾದ ದಿಗಂಬರ ಜೈನ ಗೃಹಸ್ಥ ಏನು? ದಿಗಂಬರ ಅನ್ನುವಂಥ ಶಬ್ದ
ಆ ಸಮಾಜದ ಹಿಂದೆ ಯಾಕೆ ಇದೆ ಅನ್ನುವುದನ್ನು ನಿರಂತರವಾಗಿ ಚಿಂತಿಸಿಕೊಳ್ಳಿ. ನಾವು ದಿಗಂಬರ ಜೈನ ಯಾಕೆ? ಈ ದಿಗಂಬರ ಅನ್ನುವಂತಹ ಶಬ್ದ ನಮಗೆ ಯಾಕೆ ವಿಶೇಷಣ ರೂಪದಲ್ಲಿ ಇದೆ ಅನ್ನುವುದನ್ನು ಚಿಂತನೆ ಮಾಡಿಕೊಳ್ಳಿ. ಮಾಡ್ಬೋದಲ್ಲ? ಇದನ್ನು ಸಾರಿಗೆ ಚಿಂತನೆ ಮಾಡಿಕೊಳ್ಳಿ. ಇದನ್ನೆಷ್ಟೇ ಚಿಂತನೆ ಮಾಡಿಕೊಂಡ್ರೂ ಕೂಡ ದಿಗಂಬರ ತತ್ವಗಳು ಏನಿವೆ, ನಮ್ಮ ಧರ್ಮ ಏನಿದೆ, ನಮ್ಮ ಪರಂಪರೆ ಏನಿದೆ, ನಮ್ಮ ಆರಾಧ್ಯ ದೇವತೆಗಳು ಯಾರು, ನಮ್ಮ ನಿಜವಾದ ಗುರುಗಳು ಯಾರು, ಅವರ ಲಕ್ಷಣೇನು, ವಂದನೆ ಯಾವುದು, ಪೂಜನೆ ಯಾವುದು, ಎಲ್ಲವೂ ಕೂಡ ನೇರವಾಗಿ ಗೊತ್ತಾಗುತ್ತೆ. ಸೀದಾ ತೀರ್ಥಂಕರರು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅನ್ನುವಂತಹ ಈ ರತ್ನಗಳನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿ ಮುಕ್ತಿಯನ್ನು ಪಡೆದರು. ಸಮ್ಯಕ್ತವನ್ನು ಪಡೆಯಬೇಕು ಅಂತಂದರೆ ನಾವು ದಿಗಂಬರ ಜೈನರಾಗಲೇಬೇಕು. ಆಗಿದ್ದೀವಿ ಅಲ್ಲ ಮೇಲೆ. ಆದರೆ ದಿಗಂಬರ ಜೈನ ಅನ್ನುವಂತಹ ಆಚಾರ ವಿಚಾರ ನಮ್ಮಲ್ಲಿ ಬೇಕೋ ಬೇಡೋ? ದಿಗಂಬರ ಆಚಾರ ವಿಚಾರ, ದಿಗಂಬರ ಅನ್ನುವಂಥ ಶಬ್ದಕ್ಕೆ ಇರುವ ಅರ್ಥದಂತೆ ಶ್ರದ್ಧಾನ ಅದು ನಮಗೆ ಬೇಕೋ ಬೇಡೋ? ಬೇಕು. ಇದನ್ನು ಬಾರಿ ಬಾರಿಗೆ ಚಿಂತನ ಮಾಡಿಕೊಳ್ಳುವುದಿದೆ. ಜಾಸ್ತಿ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲ. ನಮ್ಮ ದಿಗಂಬರ ಜೈನ ಸಮಾಜಕ್ಕೆ ದಿಗಂಬರ ಜೈನ ಅಂತ ಯಾಕೆ ಅರ್ಥ ಬಂತು, ಯಾಕೆ ಹೆಸರು ಬಂತು, ಯಾಕೆ ಈ ಅಡ್ಡಿ ಹೆಸರು ಯಾಕೆ? ಇಷ್ಟು ಚಿಂತನೆ ಮಾಡಿಕೊಂಡ್ರೂ ಸಾಕಾಗ್ತದೆ. ಎಲ್ಲ ಶಾಸ್ತ್ರದ ಸಾರ ಈ ಒಂದು ಶಬ್ದದ ಹಿಂದೆ ಬಂದುಬಿಡುತ್ತೆ. ಬರ್ತದೆಯಲ್ಲ? ಅದಕ್ಕಾಗಿ ನಾವು ಜೈನ ಧರ್ಮದ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದೇವೆ ಅಂದ ಮೇಲೆ ಪರಿಗ್ರಹದ ಬಗ್ಗೆ ವಿಶೇಷ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ, ಬಹಳ ಅವಶ್ಯಕ. ಈ 24 ಪರಿಗ್ರಹಗಳಲ್ಲಿ ಯಾವುದಾದರೂ ಒಂದು ಪರಿಗ್ರಹ ಇದ್ದರೂ ಕೂಡ ಅಲ್ಲಿ ಗುರು ಅವಸ್ಥೆ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ. ಕೇಳ್ತಾ ಇದ್ದೀರಲ್ಲ? ಗುರುಪದ ಯಾರ ಜೀವನಕ್ಕೆ ಬಂದರೂ ಕೂಡ ಅದು 24 ಪರಿಗ್ರಹಗಳನ್ನು ಬಿಟ್ಟಾಗ ಮಾತ್ರ. ಅದರಲ್ಲಿ 10 ಪರಿಗ್ರಹಗಳು ಬಾಹ್ಯವಾಗಿ ಇರುವಂತಹ ಪರಿಗ್ರಹಗಳು ಯಾವ್ಯಾವು? ಈ ಪುಸ್ತಕದಲ್ಲಿ ಸಮ್ಯಜ್ಞಾನ ಸಂಸ್ಕಾರ ಪುಸ್ತಕ ಇದೆಯಲ್ಲ, ಈ ಪುಸ್ತಕದಲ್ಲಿ ಇದೆಷ್ಟಪ್ಪ ಕಾಣುವುದಲ್ಲ, ಈ ಪೇಜ್ ನಂಬರ್ ಎಷ್ಟು? 44 ಕತ್ತಲಿದೆ. 44ನೇ ಪೇಜದಲ್ಲಿ ತೆಗೀರಿ. ನೇ ಪುಟ. ಇದರಲ್ಲಿ 24 ಪರಿಗ್ರಹಗಳು ಯಾವ್ಯಾವು ಅನ್ನೋದನ್ನು ತಿಳಿಸಿಕೊಟ್ಟಿದೆ. ಈ ಚಾರ್ಟ್ ಇದೆ ನೋಡಿ, ಇದು ಚಾರ್ಟ್ ಪರಿಗ್ರಹದ ಭೇದಗಳು. ಇದಾಗ್ತದೆ ಶಕೆ. ಅಂತರಂಗ ಪರಿಗ್ರಹ ಮತ್ತು ಬಹಿರಂಗ ಪರಿಗ್ರಹ ಎರಡು ಭೇದ ಮಾಡಿದಾರಲ್ಲ. ಅಂತರಂಗ ಪರಿಗ್ರಹ ಎಷ್ಟು? 14. ಅವು ಯಾವ ಥರ ಅಂತಂದರೆ ನಂಬರ್ ಕೊಟ್ಟಿದೆ ನೋಡಿ ಇಲ್ಲಿ. 1ನೇದು ಯಾವುದು? ಅಂತರಂಗ ಪರಿಗ್ರಹದಲ್ಲಿ ಮೊದಲನೇ ನಂಬರದ ಪರಿಗ್ರಹ ಯಾವುದು? ದರ್ಶನ ಮೋಹನೀಯ. ದರ್ಶನ ಮೋಹನೀಯದಲ್ಲಿ ಮತ್ತೆ 2 ಭೇದ ಇದೆ, ಸರ್ವಘಾತಿ, ದೇಶಘಾತಿ ಅನ್ನುವಂಥದ್ದು. ಇಲ್ಲಿ ಸರ್ವಘಾತಿ ಮತ್ತು ದೇಶಘಾತಿ ಅಂದರೆ ನಮ್ಮ ಸಮ್ಯಕ್ ದರ್ಶನಕ್ಕೆ ಪೂರ್ಣ ಘಾತವನ್ನು ಮಾಡುವಂತಹ ಕರ್ಮಶಕ್ತಿ. ಇವು ಕರ್ಮದ ಹೆಸರುಗಳು.
ಅಂತರಂಗದಲ್ಲಿ ಆತ್ಮನ ಜೊತೆಯಲ್ಲಿ ಕಟ್ಟಿರುವಂತಹ ಕರ್ಮಗಳು ಅನಾದಿಯಿಂದ ಕಟ್ತಾ ಇವೆ. ಆ ಕರ್ಮಗಳಲ್ಲಿ ಸಮ್ಯಕ್ತವನ್ನು, ನಮ್ಮ ಸಮ್ಯಕ್ತ ಗುಣವನ್ನು ನಾಶ ಮಾಡುವಂತಹ ಕರ್ಮ ಅವು 7 ಇವೆ. 7 ಅವು ಯಾವುವು ಅನ್ನೋದನ್ನು ಇಲ್ಲಿ ಕೊಟ್ಟಿರೋದು. ದರ್ಶನ್ ಮೋಹಿನಿಗೆ 2 ಪ್ರಕಾರದ ಶಕ್ತಿ ಇದೆ. ಒಂದು ಸರ್ವಘಾತ ಮಾಡ್ತಕ್ಕಂತಹ ಶಕ್ತಿ, ಇನ್ನೊಂದು ದೇಶಘಾತ ಅಂತಂದರೆ ಆಂಶಿಕ ಘಾತ, ಸಮ್ಯಕ್ತ್ವಕ್ಕೆ ಆಂಶಿಕ ಘಾತವನ್ನು ತರುವಂಥದ್ದು. ಸರ್ವಘಾತಿ ಮತ್ತು ದೇಶಘಾತಿ. ಸರ್ವಘಾತಿಯಲ್ಲಿ 2 ಪ್ರಕಾರದ್ದಿದೆ. ಯಾವುದ್ಯಾವುದು? ಒಂದು ಮಿಥ್ಯಾತ್ವ, ಇನ್ನೊಂದು ಸಮ್ಯಕ್ ಮಿಥ್ಯಾತ್ವ. ದೇಶಘಾತಿಯಲ್ಲಿ ಭೇದ ಇಲ್ಲ, ಅದು ಒಂದೇ ಒಂದು ಸಮ್ಯಕ್ ಪ್ರಕೃತಿ ಅಂತ ಅದ್ರ ಹೆಸರು. ಇವು ಕರ್ಮಗಳ ಹೆಸರು. ಇವೇನು ಅಂತ ತಿಳ್ಕೊಬೇಡ್ರಿ, ಇವು ಕರ್ಮಗಳು. ದರ್ಶನ್ ಮೋಹಿನಿ ಕರ್ಮ ಮತ್ತು ಚಾರಿತ್ರ ಮೋಹಿನಿ ಕರ್ಮ ಅಂತ ಹೇಳಿಬಿಟ್ಟು ಮೋಹಿನಿ ಕರ್ಮಗಳಲ್ಲಿ 2 ಭೇದ. ದರ್ಶನ್ ಮೋಹಿನಿ ಕರ್ಮ ಮತ್ತು ಚಾರಿತ್ರ ಮೋಹಿನಿ ಕರ್ಮ. ಅದರಲ್ಲಿ ದರ್ಶನ್ ಮೋಹಿನಿ ಕರ್ಮ 3 ಪ್ರಕಾರದ್ದಿದೆ: ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಇನ್ನು ಚಾರಿತ್ರ ಮೋಹಿನಿಯಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ 4 ಭೇದ: ಕ್ರೋಧ, ಮಾನ, ಮಾಯಾ ಮತ್ತು ಲೋಭ. 4 ಕರ್ಮಗಳಿವೆ, 4 ಕಷಾಯಗಳಿವೆ. ಈ 4 ಕಷಾಯ ಮತ್ತು ಇವು 3 ಎಷ್ಟು? ಅದರೊಳಗೆ ಒಂದು ಮಿಥ್ಯಾತ್ವವನ್ನು ಮಾತ್ರ ತಕ್ಕೊಂಡಿದ್ದಾರೆ. ಯಾಕೆಂತಂದರೆ ಸಮ್ಯಕ್ತ್ವಕ್ಕೆ ಸರ್ವಘಾತಿ ಅನ್ನುವಂತಹ ಪ್ರಕೃತಿ ಮಿಥ್ಯಾತ್ವ, ಆದ್ದರಿಂದ ಅದನ್ನು ತಕ್ಕೊಂಡಿರೋದು. ಅದರಲ್ಲಿ ಇನ್ನೊಂದು ಸರ್ವಘಾತಿ ಇದೆ ಅಂತಂದರೆ ಅದರೊಳಗೆ ಅಂತರ್ಭಾವ ಆಯಿತು ಅಂತ ತಿಳ್ಕೊಳ್ಳೋದು. ಇನ್ನು ದೇಶಘಾತಿ ಅದು ಅಂತರಂಗ ಪರಿಗ್ರಹ ಅಲ್ಲ. ಯಾಕೆಂತಂದರೆ ಸಮ್ಯಕ್ತ್ವವನ್ನು ಪೂರ್ಣ ಘಾತ ಮಾಡದೇ ಇರುವ ಕಾರಣ ಅದು ದೇಶಘಾತಿ, ಅಂತರಂಗ ಪರಿಗ್ರಹ ಅಲ್ಲ. ಇನ್ನು ಅಂತರಂಗ ಪರಿಗ್ರಹದಲ್ಲಿ ಮೊದಲನೆಯದು ಮಿಥ್ಯಾತ್ವ. ಮಿಥ್ಯಾತ್ವಕ್ಕೆ 1 ಅಂತ ನಂಬರ್ ಕೊಟ್ಟಿದೆ, ನೋಡ್ತಾ ಇದ್ದೀರಲ್ಲ. ಮಿಥ್ಯಾತ್ವಕ್ಕೆ 1 ಅಂತ ನಂಬರು ಕೊಟ್ಟಿರೋದು. 1 ಆದ ನಂತರ 2 ಅಂತ ಎಲ್ಲಿ ಬರೆದಿದ್ದಾರೆ ನೋಡಿ. ಚಾರಿತ್ರ ಮೋಹಿನಿಯಲ್ಲಿ ಕಷಾಯಕ್ಕೆ 2. ಎರಡನೇದು ಯಾವುದದು? ಕ್ರೋಧ. 3ನೇಯದು ಮಾನ. 4ನೇಯದು, 5ನೇಯದು. ಇನ್ನು 6ನೇಯದಲ್ಲಿದೆ ನೋಡಿ ಅಕಷಾಯಕ್ಕೆ. ಅಕಷಾಯ ಎಷ್ಟು ಪ್ರಕಾರದ್ದು ಅಂತಂದರೆ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷ ವೇದ ಮತ್ತು ನಪುಂಸಕ ವೇದ. ಇವೇ 14 ಅಂತರಂಗ ಪರಿಗ್ರಹಗಳು. ಅಂತರಂಗ ಪರಿಗ್ರಹ ಇವು ಹೆಸರು. ಈ ಅಂತರಂಗ ಪರಿಗ್ರಹಗಳು ಇರುವ ತನಕ ಮುನಿಗಳಿಗೆ ಸಂಯಮ ಅನ್ನತಕ್ಕಂಥದ್ದು ಪ್ರಕಟವಾಗುವುದೇ ಇಲ್ಲ, ಚಾರಿತ್ರ ಅನ್ನತಕ್ಕಂಥದ್ದು ಪ್ರಕಟವಾಗುವುದೇ ಇಲ್ಲ. ಕೇವಲ ಬಾಹ್ಯ ಪರಿಗ್ರಹವನ್ನು ತ್ಯಾಗ ಮಾಡಿ ದಿಗಂಬರ ಆದರೂ ಕೂಡ ಈ ಅಂತರಂಗ ಪರಿಗ್ರಹ ಹೋಗಲಿಲ್ಲ ಅಂತಂದರೆ ನಿಜವಾದ ದಿಗಂಬರ ಮುನಿ ಅವಸ್ಥೆ ಅದು ಅಲ್ಲ, ಅದು ಪ್ರಕಟವಾಗಿಲ್ಲ ಅಂತ ತಿಳಿಸ್ತಾರೆ ತೀರ್ಥಂಕರರು. ಅಂತರಂಗ ಪರಿಗ್ರಹಗಳನ್ನು ಯಾವ ಥರ ಬಿಡೋದು? ಅದಕ್ಕೂ ಒಂದು ವಿಧಿ ಇದೆ, ವಿಧಿವಿಧಾನ ಇದೆ. ಆ ಪದ್ಧತಿಯಲ್ಲಿ ಅಂತರಂಗ ಪರಿಗ್ರಹಗಳನ್ನು ತ್ಯಜಿಸಬಹುದು. ಕೇವಲ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ದಿಗಂಬರಾಗಿ ವಸ್ತ್ರವನ್ನು ತ್ಯಾಗ ಮಾಡಿದ್ದೇವೆ ಅಂತಂದರೆ ಕೇವಲ ವಸ್ತ್ರ ತ್ಯಾಗ ಮಾತ್ರದಿಂದ ಮುನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುನಿ ಅನ್ನುವಂತಹ ಶಬ್ದ 24 ಪರಿಗ್ರಹಗಳನ್ನು ಬಿಟ್ಟಾಗ ಮಾತ್ರ ಇದೆ. ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೆ? ಬಹಳ ಒಳ್ಳೆಯ ವಿಷಯ. ಎಂದಿಲ್ಲ ನಾಳೆ ಎಂದಾದರೂ ತಿಳಿದುಕೊಳ್ತಕ್ಕಂತಹ ವಿಷಯ. ನಾವು ದಿಗಂಬರ ಜೈನರು, ದಿಗಂಬರ ಜೈನರಿಗೆ ತಿಳಿದುಕೊಳ್ತಕ್ಕಂಥ ಮುಖ್ಯ ವಿಷಯ ಯಾವುದು ಅಂತಂದರೆ ಇದೆ. 24 ಪರಿಗ್ರಹಗಳು ಯಾವ್ಯಾವು? ಆ 24 ಪರಿಗ್ರಹಗಳನ್ನು ಬಿಟ್ಟಾಗ ಮಾತ್ರ ಮುನಿ ಅವಸ್ಥೆ ಇದೆ ಅಂತಂದಾಗ ಇವುಗಳನ್ನು ತಿಳ್ಕೊಳ್ಳೋದು ಮುಖ್ಯ. ಇವುಗಳದ್ದು ಚರ್ಚಾ ಮುಖ್ಯ. ಈ ಚರ್ಚಾ ಮಾಡಲಿಕ್ಕೆ ನಮಗೆ ಬರೋಲ್ಲ ಅಂತಂದರೆ ನಾವು ದಿಗಂಬರ ಜೈನರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ತೀರ್ಥಂಕರರ ತತ್ವಗಳು, ತೀರ್ಥಂಕರರು ಕೊಟ್ಟಿರ್ತಕ್ಕಂಥ ಜ್ಞಾನ ಇದು ಮುನಿಗಳಿಗೆ ಅಷ್ಟೇ ಅಲ್ಲ, ಶ್ರಾವಕರಿಗೂ ಕೂಡ ಬೇಕು. ಯಾಕೆಂದರೆ ಶ್ರಾವಕರಿಗೂ ಕೂಡ ಸಮ್ಯಕ್ ದರ್ಶನ ಅನ್ನುವಂತಹ ರತ್ನ ಪ್ರಕಟವಾಗಲಿಕ್ಕೆ ಸಾಧ್ಯತೆ ಇದೆ. ನಾರ್ಕಿ ಜೀವಿಗಳಿಗೂ ಕೂಡ
ಈ ಸಮ್ಯಕ್ ದರ್ಶನ ಪ್ರಾಪ್ತವಾಗ್ತದೆ. ದೇವತೆಗಳಿಗೂ ಕೂಡ ಸಮ್ಯಕ್ ದರ್ಶನ ಆಗ್ತದೆ, ತಿರ್ಯಂಚ ಪ್ರಾಣಿಗಳಿಗೂ ಕೂಡ ಸಮ್ಯಕ್ ದರ್ಶನ ಆಗ್ತದೆ. ಅಂದಮೇಲೆ ನಮ್ಮಂಥವರಿಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ ಅಂತ ನೇಮಿದೆ ಏನು? ಇಲ್ಲ. ಸಮ್ಯಕ್ ದರ್ಶನ ಯಾರಿಗಿದೆಯೋ ಅವರೇ ದಿಗಂಬರ ಜೈನರು. ಒಬ್ಬ ದೇವನಿಗೆ ಸಮ್ಯಕ್ ದರ್ಶನ ಆಯಿತು ಅಂತಂದರೆ ಆ ದೇವ ದಿಗಂಬರ ಜೈನ ದೇವ. ಹೌದಲ್ಲ? ದೇವನಿಗೆ ಸಮ್ಯಕ್ ದರ್ಶನ ಆಯಿತು ಅಂದರೆ ಅವನು ದಿಗಂಬರ ಜೈನ. ಮತ್ತು ದಿಗಂಬರ ಜೈನ ಕುಲದಲ್ಲಿ ಹುಟ್ಟಿ ಸಮ್ಯಕ್ ದರ್ಶನ ಆಗಲಿಲ್ಲ ಅಂತಂದರೆ ಅವನು ದಿಗಂಬರ ಜೈನ ಅಲ್ಲವೇ ಅಲ್ಲ. ನೋಡಿ, ಇಂತಹ ತತ್ವಗಳನ್ನು ತಿಳ್ಕೊಳ್ಳೋದಿದೆ. ಸಾಕಷ್ಟು ತಿಳಿದುಕೊಳ್ಳಲಿಕ್ಕೆ ಬಹಳಷ್ಟಿದೆ. ಇವುಗಳನ್ನು ತಿಳಿದುಕೊಳ್ಳದೆ ಧರ್ಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವುಗಳನ್ನು ಮೊದಲನೇ ಸಲ ನಾವು ಕೇಳ್ತಾ ಇದ್ದೇವೆ ಕಿವಿಯಿಂದ. ಹೌದಲ್ಲ? ಎಂದಾದರೂ ಯಾರು ಚರ್ಚೆ ಮಾಡಿದಾರ? ಎಂದೂ ಓದಲಿಕ್ಕೆ ಎಲ್ಲಿ ಸಿಗ್ತೇನೋ? ಶಾಸ್ತ್ರಗಳಲ್ಲಿದೆ ಇದೆಲ್ಲ. ಆದರೆ ನಾವು ಓದಿಯೂ ಇಲ್ಲ, ತಿಳಿದೂ ಇಲ್ಲ, ಏನೂ ಮಾಡಿಲ್ಲ. ಆಮೇಲೆ ಧರ್ಮದ ವಿಷಯದಲ್ಲಿ ನಮಗೆ ಎಷ್ಟೊಂದು ಕತ್ತಲೆ ಇದೆ ಅನ್ನುವುದನ್ನು ಕಲ್ಪನೆ ಮಾಡುವುದು ಕಷ್ಟ. ಅದಕ್ಕೆ ಸ್ವಾಧ್ಯಾಯವೂ ಕೂಡ ಅವಶ್ಯಕ. ದಿಗಂಬರ ಜೈನರು ಹೆಚ್ಚಿಂದ ಹೆಚ್ಚು ಸ್ವಾಧ್ಯಾಯ ಮಾಡಬೇಕು. ತೀರ್ಥಂಕರರು ಕೊಟ್ಟಿರ್ತಕ್ಕಂಥ ತತ್ವಗಳನ್ನು ನಾವು ತಿಳ್ಕೊಳ್ತೇವೆ ಅಂತಂದರೆ ನಿಜವಾದ ಆತ್ಮಕಲ್ಯಾಣ ಅದರಲ್ಲಿದೆ. ತೀರ್ಥಂಕರು ಕೊಟ್ಟಿರ್ತಕ್ಕಂತಹ ತತ್ವಗಳನ್ನು ತಿಳಿದಾಗ ಮಾತ್ರ ಆತ್ಮಕಲ್ಯಾಣ ಇದೆ ವಿನಃ ಜಗತ್ತಿನಲ್ಲಿ ಇರತಕ್ಕಂತಹ ಆ ಒಂದು ಇದೊಂದು ಅದೊಂದು ಧರ್ಮವನ್ನು ಪಾಲನೆ ಮಾಡಿ ಹೋದರೆ ಆತ್ಮಕಲ್ಯಾಣ ಇಲ್ಲವೇ ಇಲ್ಲ. ಕೇವಲ ಜ್ಞಾನ ಇಲ್ಲದಂತಹ ಜನಗಳ ಉಪದೇಶವು ಕೂಡ ಜಗತ್ತಿನಲ್ಲಿ ಇದೆ. ಆದರೆ ಅದು ಕೇವಲ ವಾಣಿ, ಕೇವಲ ಜ್ಞಾನಿಗಳ ವಾಣಿ ಅಲ್ಲ, ಅದು ಜನವಾಣಿ. ನಮಗೆ ಜಿನವಾಣಿ ಬೇಕು ಅಥವಾ ಜನವಾಣಿ ಬೇಕು? ಯಾವ ವಾಣಿ ಬೇಕು? ಯಾವ ವಾಣಿ ಬೇಕು? ಜಿನವಾಣಿ ಬೇಕು. ಜಿನವಾಣಿಯಲ್ಲಿ ಇದನ್ನೆಲ್ಲ ಹೇಳಿದ್ದಾರೆ. ಇದನ್ನೇ ತಿಳ್ಕೊಳ್ಬೇಕು. ನಾವು ಭ್ರಮಿತರಾಗಬಾರದು. ಧರ್ಮದ ವಿಷಯದಲ್ಲಿ ಭ್ರಮಿತರಾಗತಕ್ಕಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ತೀರ್ಥಂಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ತಿಳಿದುಕೊಂಡರೆ ಸಾಕು, ಭ್ರಮಿತ ಆಗತಕ್ಕಂತಹ ಅವಶ್ಯಕತೆಯೇ ಇಲ್ಲ. 14 ಪರಿಗ್ರಹಗಳು, ಅಂತರಂಗ ಪರಿಗ್ರಹಗಳ ಹೆಸರನ್ನು ತಿಳ್ಕೊಂಡ್ರಿ. ಯಾವ್ಯಾವ ಬಂದು ಗೊತ್ತಲ್ಲ? 1 ಮಿಥ್ಯಾತ್ವ, 4 ಕಷಾಯಗಳು ಮತ್ತು 9 ಅಕಷಾಯಿಗಳು. ಮಿಥ್ಯಾತ್ವ ಕರ್ಮದ ಉದಯದಲ್ಲಿ, ಇದು ಕರ್ಮ ಎಲ್ಲರಲ್ಲೂ ಇದೆ. ಈ ಕರ್ಮ ಉದಯಕ್ಕೆ ಬಂದಾಗ ನಾವು ಎಂತಹ ಭಾವನೆಗಳನ್ನು ಹೊಂದಿದವರಾಗ್ತೇವೆ ಅಂತಂದರೆ, ಈ ಕರ್ಮ ಉದಯದಲ್ಲಿದೆ ಅಂತಂದರೆ ನಾವು ನಿಶ್ಚಿತ ನಮಗೆ ಧರ್ಮದ ವಿಷಯದಲ್ಲಿ ಏನೂ ಗೊತ್ತಿಲ್ಲ ಅಂಥ ಒಂದು ಅವಸ್ಥೆಯಲ್ಲಿ ಇದ್ದಿರ್ತೇವೆ. ಏನು ತಿಳುವಳಿಕೆ ಇಲ್ಲ, ಏನು ಗೊತ್ತಿಲ್ಲ, ಶೂನ್ಯ ಇದ್ದೇವೆ. ಈ ಮಿಥ್ಯಾತ್ವ ಕರ್ಮ ಉದಯ ಇದ್ದಾಗ ನಾವು ಶೂನ್ಯ ಇರ್ತೇವೆ. ಆಮೇಲೆ ಸ್ವಲ್ಪ ಜ್ಞಾನಿಗಳಾಗ್ತೀವಿ ಅಂತಂದರೆ, ತತ್ವಜ್ಞಾನಿಗಳಾಗ್ತೀವಿ ಅಂತಂದರೆ, ಇದು ಮಿಥ್ಯಾತ್ವ ಅಂದರೆ ಏನು, ಇದು ಕಷಾಯ ಅಂದರೆ ಏನು, ಇವು ಅಕಷಾಯಗಳು ಏನು ಅನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಅಂತಂದರೆ, ಇವುಗಳ ಉದಯದಲ್ಲಿ ಆಗುವಂತಹ ಪರಿಣಾಮಗಳು, ಆಗುವಂತಹ ಭಾವಗಳು ನಮ್ಮಿಂದ ನಮಗೆ ಗೊತ್ತಾಗ್ತವೆ. ಮಿಥ್ಯಾತ್ವ ಕರ್ಮದ ಉದಯ ಇತ್ತು ಅಂತಂದರೆ ಅಪನಂಬಿಕೆಗಳು ಜಾಸ್ತಿ. ಅಜ್ಞಾನದ ಕತ್ತಲೆ ನಿಶ್ಚಿತ ಇದ್ದೇ ಇರ್ತದೆ ಅನ್ನೋದು ನಿಶ್ಚಿತ. ತಿಳಿತಾ ಇದೆಯಲ್ಲ? ಇದನ್ನೇ ತಿಳ್ಕೊಳ್ಳೋದಿದೆ. ಎಂದಿಲ್ಲ ನಾಳೆ ತಿಳಿಯಲೇಬೇಕು. ತಿಳಿದಿದ್ದರೆ ಹೋಯಿತು, ಮನುಷ್ಯ ಭವ ವ್ಯರ್ಥ ಹೋಯಿತು, ಆತ್ಮಕಲ್ಯಾಣ ಆಗಲಿಲ್ಲ, ಜ್ಞಾನ ಆಗಲಿಲ್ಲ, ಆತ್ಮಕಲ್ಯಾಣ ಆಗದೆ ಹಾಗೇ ಹೋಯಿತು, ವ್ಯರ್ಥ ಹೋಯಿತು. ಇಂದಿಲ್ಲ ನಾಳೆ ಈ ತತ್ವಗಳನ್ನು ತಿಳ್ಕೊಂಡೇ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಳ್ಳುವುದಿದೆ. 14 ಅಂತರಂಗ ಪರಿಗ್ರಹಗಳ
ಹೆಸರನ್ನು ಮಾತ್ರ ಇವತ್ತು ಕೇಳಿದ್ರಿ. ಇನ್ನು ಇದರ ಚರ್ಚೆ ಎಷ್ಟು ವಿಸ್ತಾರವಾಗಿದೆ ಅಂತಂದರೆ, ಇದಕ್ಕಾಗಿ ಬರೆದಿರ್ತಕ್ಕಂತಹ ಗ್ರಂಥಗಳು ಜೈನ ಧರ್ಮದಲ್ಲಿ ಜೈನ ಸಾಹಿತ್ಯ ಎಷ್ಟಿದೆ ಅಂತಂದರೆ 16 ಗ್ರಂಥಗಳಿವೆ. ಅವುಗಳಿಗೆ ಕಷಾಯ ಪಾಹುಡ ಅನ್ನುವಂಥ ಹೆಸರಿದೆ. ಕಷಾಯ ಪಾಹುಡದ ಗ್ರಂಥಗಳು ಎಷ್ಟು ಅಂತಂದರೆ 14 ಭಾಗಗಳು. ಸಮಯ ಸಾರ ಗ್ರಂಥ ನೋಡಿದ್ದೀರಾ ಯಾರಾದರೂ? ಎಲ್ಲರೂ ನೋಡಿರಬಹುದು. ಎಷ್ಟು ದಪ್ಪ ಗ್ರಂಥ ಇದೆ ಅದು? ಎಷ್ಟು ದೊಡ್ಡದಿದೆ? ಸುಮಾರಾಗಿ ಇಷ್ಟು ದಪ್ಪದ್ದಿದೆ, ಇಷ್ಟು ದಪ್ಪ ಆಗಿದೆ ಸಮಯ ಸಾರ ಗ್ರಂಥ. ಓದಿಲ್ಲ, ನೋಡಿದಿರ್ಬಹುದು. ನೀವು ಓದಿಲ್ಲ, ಏನೂ ಓದಿಲ್ಲ, ನೋಡಿದ್ದೀರಿ, ಎಲ್ಲ ನೋಡಿದ್ದೀರಿ. ನೋಡುವಂಥ ಕೆಲಸನ ಅಷ್ಟೇ ನೀವು ಮಾಡ್ತೀರಿ, ಓದಿಲ್ಲ. ಸಮಯ ಸಾರ ಹೆಸರು ಕೇಳಿರಬಹುದು. ಅದು ಎಷ್ಟು ದೊಡ್ಡದ ಗ್ರಂಥ ಅಂತಂದರೆ ಸುಮಾರು 300 ಪುಟ 350 ಪುಟಗಳವರೆಗೆ ಗ್ರಂಥ ಇರೋದು. ಅಂತಹ ಗ್ರಂಥಗಳು 16 ಇವೆ. ಯಾವ ಶಬ್ದದ ಮೇಲೆ ಎಂಥ ತತ್ವದ ಜ್ಞಾನ ಅದರಲ್ಲಿದೆ ಅಂತಂದರೆ ಕೇವಲ ಕಷಾಯ ಅನ್ನುವಂತಹ ಶಬ್ದಕ್ಕೆ 16 ಗ್ರಂಥಗಳಿವೆ. ಆ 16 ಗ್ರಂಥಗಳಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಕ್ರೋಧ, ಮಾನ, ಮಾಯ ಮತ್ತು ಲೋಭ, ಈ ಕಷಾಯಗಳ ಹೆಸರು ಗೊತ್ತಲ್ಲ. ಈ 4 ಕಷಾಯಗಳ ಮೇಲೆ ಮತ್ತು ಈ ಅಕಷಾಯಗಳ ಮೇಲೆ ಬರೆದಿರುವಂತಹ ಗ್ರಂಥ 16. ಇವುಗಳನ್ನು ದಿಗಂಬರ ಜೈನರು ಓದಬೇಕು. ಆವಾಗ ದಿಗಂಬರ ಜೈನರು ಓದಲಿಲ್ಲ ಅಂತಂದರೆ ಮನುಷ್ಯ ಭವ ಕಲ್ಯಾಣ ಮಾಡಿಕೊಳ್ಳದೇ ಹೋಯಿತು, ನಾಶವಾಯಿತು, ಸಮ್ಯಕ್ ದರ್ಶನ ಆಗಲಿಲ್ಲ. ಯಾವ ಗುಣಸ್ಥಾನ ಸಹಿತವಾಗಿ ನಾವು ಹುಟ್ಟಿದ್ದೇವೆ ಅಲ್ಲ, ಅದೇ ಗುಣಸ್ಥಾನ ಸಹಿತವಾಗಿ ಸಾಯ್ತೇವೆ. ಹಿಂದಿನ ಭವದಲ್ಲಿ ಸಾಯುವಾಗ ನಾವು ಬಾಲ ಮರಣದಿಂದ ಸತ್ತಿರ್ತೇವೆ. ಆ ಬಾಲ ಮರಣದಿಂದ ಸತ್ತು ನಮ್ಮ ಆತ್ಮ ಮಿಥ್ಯಾತ್ವ ಕರ್ಮದ ಉದಯದಲ್ಲಿ, ಇವೇ ಕಷಾಯಗಳ ಉದಯದಲ್ಲಿ ಬಂದು ಈ ಮನುಷ್ಯಗತಿಯನ್ನು ಸೇರಿತು. ಹುಟ್ಟುವಾಗ ಗರ್ಭಕ್ಕೆ ಬರುವಾಗ 1ನೇ ಗುಣಸ್ಥಾನ ಇತ್ತು. ಗುಣಗಳಿಂದ ರಹಿತ ಆತ್ಮ, ಅದರಲ್ಲಿ ಯಾವುದು ಒಂದು ಗುಣ ಇರಲಿಲ್ಲ. ಸಮ್ಯಕ್ ದರ್ಶನ ಇರಲಿಲ್ಲ, ಜ್ಞಾನ ಇರಲಿಲ್ಲ ಮತ್ತು ಚಾರಿತ್ರವೂ ಇರಲಿಲ್ಲ. ಗುಣಶೂನ್ಯ ಆತ್ಮ, 1ನೇ ಗುಣಸ್ಥಾನದವನು. ಗುಣಶೂನ್ಯ ಆತ್ಮ, ರತ್ನತ್ರಯ ಇಲ್ಲದಂಥ ಆತ್ಮ ಸಂಸಾರಿ ಆತ್ಮ. ಒಂದು ಸೂತ್ರವನ್ನು ನೀವು ಕೇಳಿರಬಹುದು. ತತ್ವಾರ್ಥ ಸೂತ್ರದಲ್ಲಿ ಮೊದಲನೆಯ ಸೂತ್ರ ಬಂದಿದೆ. ಮೊದಲನೇ ಅಧ್ಯಾಯದ ಮೊದಲನೆಯ ಸೂತ್ರ ಯಾವುದು ಹೇಳಿ? ಯಾವುದು ಹೇಳಿ? ಕೇಳ್ಕದಿರಿಲ್ಲಲ್ಲ? ಮೊದಲನೆಯ ತತ್ವಾರ್ಥ ಸೂತ್ರ ಅಂತಕ್ಕಂಥ ಗ್ರಂಥದ ಮೊದಲನೇ ಅಧ್ಯಾಯದ ಮೊದಲನೆಯ ಸೂತ್ರ ಯಾವುದು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಏನು ಹೇಳಿದ್ದಾರೆ ಇದರೊಳಗೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಯಾವುದೇ ಚತುರ್ಗತಿಯ ಜೀವ ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತಂದರೆ ಮಿಥ್ಯಾತ್ವ ಕರ್ಮವನ್ನು ಜಯಿಸಿದ್ದಾನೆ. 4 ಕಷಾಯಗಳನ್ನೂ ಕೂಡ ಜಯಿಸಿದ್ದಾನೆ. ಈ ಕಷಾಯಗಳನ್ನು ಪುಷ್ಟಿಗೊಳಿಸುವಂತಹ 9 ಅಕಷಾಯಗಳನ್ನೂ ಕೂಡ ಜಯಿಸಿದ್ದಾನೆ. ಈ ಥರ 4ನೇ ಗುಣಸ್ಥಾನವನ್ನು ಹೊಂದಿದ್ದಾನೆ. 1ನೇ ಗುಣಸ್ಥಾನವನ್ನು ಪಾರು ಮಾಡಿ 4ನೇ ಗುಣಸ್ಥಾನಕ್ಕೆ ಬಂದಿದ್ದಾನೆ. ಈ ಆತ್ಮನಲ್ಲಿ ಎಷ್ಟು ಪರಿಗ್ರಹಗಳು ಇಲ್ಲ ಅಂತಂದರೆ ಮಿಥ್ಯಾತ್ವ ಇಲ್ಲ, ಸಮ್ಯಕ್ ಮಿಥ್ಯಾತ್ವ ಇಲ್ಲ, ಆಮೇಲೆ 4 ಕಷಾಯಗಳು ಅನಂತಾನುಬಂಧಿಗೆ ಸಂಬಂಧಪಡುವಂಥ 4 ಕಷಾಯಗಳಿಲ್ಲ. ಈ 4 ಕಷಾಯಗಳು ಅನಂತಾನುಬಂಧಿ ಸಂಬಂಧಿ ಇಲ್ಲ. ಆದ್ದರಿಂದ ಆ ಜೀವ ಸಮ್ಯಕ್ ದೃಷ್ಟಿ. ನಾವು ಇನ್ನೊಬ್ಬರಿಗೆ ಅಭಿವಾದನ ಮಾಡುವಾಗ ಜೈ ಜಿನೇಂದ್ರ ಅಂತಂತೀವಿ. ಜೈ ಜಿನೇಂದ್ರ ಅಂತಂದರೆ ಜಿನೇಂದ್ರ ಭಗವಂತನಿಗೆ ಜಯವಾಗಲಿ ಅಂತಲ್ಲ. ಅದಕ್ಕಿರುವಂತಹ ಅರ್ಥ ಯಾವುದು? ಜೈ ಜಿನೇಂದ್ರ ಅಂತಂದರೆ ಜಿನೇಂದ್ರ ಭಗವಂತನಂತೆ ನೀನು ಕೂಡ ನಿನ್ನ ಆತ್ಮನ ಎಲ್ಲ ದೋಷಗಳನ್ನು ಜಯಿಸಿ ನೀನು ಜಿನನಾಗು, ಜೈವಂತನಾಗು, ಜಿನನಂತೆ ನೀನು ಕೂಡ ಜೈವಂತನಾಗು ಅನ್ನುವಂತಹ ಅರ್ಥ ಜೈ ಜಿನೇಂದ್ರ ಶಬ್ದಕ್ಕೆ ಇದೆ. ಜಯ ಜಿನೇಂದ್ರ, ಜಿನ ಭಗವಂತ ಯಾವ ಥರ ಮಿಥ್ಯಾತ್ವವನ್ನು 4 ಕಷಾಯಗಳನ್ನು ಅಕಷಾಯ 9 ಅಕಷಾಯಗಳನ್ನು ಜಯಿಸಿ ನಂತರದ ಘಾತಿ ಕರ್ಮಗಳನ್ನು ಜಯಿಸಿದನೋ, ಜಯಿಸಿ ಜಿನನಾದನೋ,
ಅದೇ ಥರ ನೀನು ಜೈವಂತನಾಗು, ಜಿನನಂತೆ ಜೈವಂತನಾಗು ಅನ್ನುವಂಥ ಅರ್ಥ ಜೈ ಜಿನೇಂದ್ರ ಶಬ್ದಕ್ಕೆ ಇದೆ. ಈ ಅರ್ಥ ಗೊತ್ತಿತ್ತಾ? ಯಾರಿಗಾದರೂ ಗೊತ್ತಿತ್ತಾ ಇದೇ ಥರ ಇದೆ ಅನ್ನೋದು? ಇಲ್ಲ. ಮೊದಲನೇ ಸಲ ಕೇಳ್ತಾ ಇದ್ದೀರಲ್ಲ, ಎಲ್ಲವೂ ಮೊದಲನೇ ಸಲ. ನಿಮ್ಮ ಪ್ರತಿಯೊಂದು ಶಬ್ದ ನಮ್ಮ ಕಿವಿಯಿಂದ ಕೇಳಲಿಕ್ಕೆ ಮೊದಲನೇ ಸಲ ಕೇಳಲಿಕ್ಕೆ ಸಿಗ್ತಾ ಇದೆ. ನಮಗೆ ಜಗತ್ತಿನ ಎಲ್ಲ ವಿಷಯಗಳು ಗೊತ್ತಿವೆ, ಎಲ್ಲ ದೇವರುಗಳು ಗೊತ್ತಿವೆ, ಎಲ್ಲ ಧರ್ಮಗಳು ಗೊತ್ತಿವೆ. ಆದರೆ ಧರ್ಮದ ಶಾಸ್ತ್ರಗಳು ಗೊತ್ತಿಲ್ಲ, ಅರ್ಥ ಗೊತ್ತಿಲ್ಲ. ಜೈ ಜಿನೇಂದ್ರ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು? ನೀನು ಜೈವಂತನಾಗು. ಯಾರ ಹಾಗೆ? ಜಿನೇಂದ್ರ ಭಗವಂತನ ಹಾಗೆ ಎಲ್ಲ ಆತ್ಮ ದೋಷಗಳನ್ನು ಜಯಿಸಿ ಜೈವಂತನಾಗು. ಈ ಅರ್ಥ. ಇನ್ನು ಇದನ್ನು ಬಿಟ್ಟರೆ ಈ ಜೈ ಜಿನೇಂದ್ರ ಅಂತಕ್ಕಂಥ ಶಬ್ದನ್ನ ನೀವು ಯಾರಿಗೆ ಉಪಯೋಗಿಸಬೇಕು? ಕೇವಲ ಜೈನರಿಗೇನು? ಜೈನರಿಗಷ್ಟೇ ಉಪಯೋಗಿಸಬೇಕೋ ಅಥವಾ ಎಲ್ಲರಿಗೂ ಉಪಯೋಗಿಸಬೇಕೋ? ಎಲ್ಲರಿಗೂ ಉಪಯೋಗಿಸಬಹುದು. ಯಾಕೆಂದರೆ ಎಲ್ಲರಲ್ಲೂ ಈ ದೋಷಗಳು ಇದ್ದೇವೆ. ಮಿಥ್ಯಾತ್ವ ಇದೆ, ಅನಂತಾನುಬಂಧಿ ಕಷಾಯ ಇದೆ, ಎಲ್ಲ ಕಷಾಯಗಳಿವೆ. ಚಾರಿತ್ರ ಮೋಹಿನಿ ಅನ್ನತಕ್ಕಂತಹ ಕಷಾಯಗಳು 25 ಎಲ್ಲ ಇವೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳಲ್ಲಿ ಈ ದೋಷಗಳು ಇದ್ದೇ ಇವೆ. ಈ 14 ಪರಿಗ್ರಹಗಳು ಇದ್ದೇ ಇವೆ. ಇವೇ ಆದ್ದರಿಂದ ಜೈ ಜಿನೇಂದ್ರ ಅಂದರೆ ಏನರ್ಥ? ಈ 14 ಪರಿಗ್ರಹಗಳನ್ನು ನೀನು ಜಯಿಸಿ ಜಿನನಂತೆ ಆಗು ಅನ್ನುವ ಅರ್ಥ ಇದೆ. ಜೈ ಜಿನೇಂದ್ರ ಆಯ್ತಾ? ಇನ್ನೊಂದು ಶಬ್ದವನ್ನು ತಿಳ್ಕೊಳ್ಳೋಣ. ಎಷ್ಟೋ ಅಭಿವಾದನ ಶಬ್ದಗಳನ್ನು ನಾವು ಬಳಸಿಕೊಳ್ತೀವಿ. ಮುನಿಗಳಿಗೆ ಏನು ಹೇಳ್ತೀರಿ? ಮುನಿಗಳಿಗೆ ಯಾವ ಶಬ್ದವನ್ನು ಬಳಸ್ಕೊಳ್ತೀರಿ? ನಮೋಸ್ತು. ಈ ನಮೋಸ್ತು ಅಂತಂದರೆ ಏನಿದು? ನಮೋಸ್ತು ಅಂದರೆ ನಮಸ್ಕಾರ. ನಮಸ್ಕಾರ ಅಂತಂದರೆ ನಿಮ್ಮ ಗುಣಗಳು ವಂದನೀಯ, ನಾನು ಆ ಗುಣಗಳಿಗೆ ತಲೆಬಾಗಿ ವಿನಯದಿಂದ ನಮಸ್ಕರಿಸುತ್ತೇನೆ. ನಿಮ್ಮ ಗುಣಗಳ ಎಷ್ಟು ಅಂತಂದರೆ 3: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಅನ್ನತಕ್ಕಂಥ 3 ಗುಣಗಳು. ನಾನು ಆ ರತ್ನತ್ರಯ ಗುಣಗಳಿಗೆ ವಂದಿಸುತ್ತೇನೆ. ನೀವು ಮೋಕ್ಷ ಮಾರ್ಗಿಗಳು. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಇವು ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಅನ್ನತಕ್ಕಂತಹ ಇವು ಗುಣಗಳು ಆತ್ಮಿಕ ಗುಣಗಳು, ಆತ್ಮನಲ್ಲಿ ಹುಟ್ಟುವಂತಹ ಗುಣಗಳು. ಈ ಹುಟ್ಟುವಂಥ ಗುಣಗಳಿಗೇನೆ ಜೈನ ಧರ್ಮ ಅಂತ ಹೇಳಿದ್ದಾರೆ. ಸಮ್ಯಕ್ ದರ್ಶನ ಅಂದರೆ ಜೈನ ಧರ್ಮ, ಸಮ್ಯಕ್ ಜ್ಞಾನ ಅಂದರೆ ಜೈನ ಧರ್ಮ, ಸಮ್ಯಕ್ ಚಾರಿತ್ರ ಅಂದರೆ ಜೈನ ಧರ್ಮ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂದಿದ್ದಾರೆ. ಜೈನ ಧರ್ಮ ಎಲ್ಲಿದೆ ಅಂತಂದರೆ ಮೋಕ್ಷ ಮಾರ್ಗದಲ್ಲಿದೆ. ಸಮ್ಯಕ್ತ್ವ ಎಲ್ಲಿದೆಯೋ ಅಲ್ಲಿ ಜೈನ ಧರ್ಮ ಇದೆ. ಅಂದರೆ ಎಲ್ಲೆಲ್ಲಿ ಎಷ್ಟು ಗತಿಗಳಲ್ಲಿ ಇದೆ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಸ್ವರ್ಗದಲ್ಲಿ ಸಮ್ಯಕ್ ದರ್ಶನ ಇದೆಯೋ ಅಥವಾ ಇಲ್ಲ? ದೇವತೆಗಳಿಗೆ ಇದೆ. ಆಮೇಲೆ ಜೈನ ಧರ್ಮ ಅಲ್ಲಿಯೂ ಕೂಡ ಇದೆ. ತ್ರಿರಂಚ ಗತಿಯಲ್ಲಿ ಸೌಜ್ಞಿ ಪಂಚೇಂದ್ರಿಯ ತ್ರಿರಂಚ ಜೀವಿಗಳಿಗೂ ಕೂಡ ಸಮ್ಯಕ್ ದರ್ಶನ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಜಿನ ಭಗವಂತರು ತಿಳಿಸಿಕೊಟ್ಟಿದ್ದಾರೆ. ತ್ರಿರಂಚ ಗತಿಯಲ್ಲಿ ಜೈನ ಧರ್ಮ ಇದೆಯೋ ಅಥವಾ ಇಲ್ಲ? ಇದೆ. ಯಾವುದರ ಅಪೇಕ್ಷೆಯಿಂದ? ಯಾವ ಗುಣದ ಅಪೇಕ್ಷೆಯಿಂದ? ಸಮ್ಯಕ್ತ್ವ ಗುಣದ ಅಪೇಕ್ಷೆಯಿಂದ ಜೈನ ಧರ್ಮ ತ್ರಿರಂಚ ಗತಿಯಲ್ಲೂ ಕೂಡ ಇದೆ. ಸಮ್ಯಕ್ ದರ್ಶನದ ಅಪೇಕ್ಷೆಯಿಂದ ದೇವಗತಿಯಲ್ಲೂ ಕೂಡ ಜೈನ ಧರ್ಮ ಇದೆ. ಸಮ್ಯಕ್ ದರ್ಶನದ ಅಪೇಕ್ಷೆಯಿಂದ ನಾರ್ಕಿ ಜೀವಿಗಳಿಗೂ ಕೂಡ ಸಮ್ಯಕ್ ದರ್ಶನ ಆಗುವುದರಿಂದ ಜೈನ ಧರ್ಮ ನರಕದಲ್ಲೂ ಕೂಡ ಇದೆ. ಇನ್ನು ಮನುಷ್ಯಗತಿಯಲ್ಲಿ ಸಮ್ಯಕ್ ದರ್ಶನ ಅಷ್ಟೇ ಅಲ್ಲ, ಮನುಷ್ಯಗತಿಯಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ 3 ಗುಣಗಳನ್ನು ಪ್ರಾಪ್ತ ಮಾಡಿಕೊಂಡು ಆ ಜೀವ ಗುರುವಿನ ಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು. ಗುರು ಅಂದರೆ ಯಾರು? ಪರಿಗ್ರಹ ಇಲ್ಲದಂತಹ ಗುರುವೇ ನಿಜವಾದ ಗುರು. ರತ್ನತ್ರಯಧಾರಿ ಗುರುವೇ ನಿಜವಾದ ಗುರು.
ರತ್ನತ್ರಯಧಾರಿಗಳಿಗೇ ಗುರು ಅನ್ನಬೇಕು. ಯಾವ ಕ್ಷೇತ್ರದ ಗುರು? ಪರಮಾರ್ಥ ಕ್ಷೇತ್ರದ ಗುರು, ಧರ್ಮ ಕ್ಷೇತ್ರದ ಗುರು. ಗುರುಗಳಿಗೆ ಎಷ್ಟೋ ಭೇದ ಇದೆಯಲ್ಲ, ಲೌಕಿಕ ಗುರು, ಧಾರ್ಮಿಕ ಗುರು. ಧರ್ಮಕ್ಷೇತ್ರದಲ್ಲಿ ನಾವು ಗುರು ಅನ್ನಬೇಕು ಅಂತಂದರೆ ರತ್ನತ್ರಯ ಬೇಕೇ ಬೇಕು. ಇನ್ನು ಲೌಕಿಕ ಕ್ಷೇತ್ರದಲ್ಲಿ ಶಿಕ್ಷಕರಿಗೂ ಕೂಡ ನಾವು ಗುರು ಅಂತಂತೀವಿ. ಯಾರು ಕಲಿಸ್ತಾರಲ್ಲ, ಸ್ಕೂಲ್ ಕಾಲೇಜ್ಗಳಲ್ಲಿ ನಿಮಗೆ ಕಲಿಸುವಂಥ ಶಿಕ್ಷಕರು ಕೂಡ ಗುರುಗಳು, ಹೌದಲ್ಲ? ಲೌಕಿಕ ಗುರುಗಳು. ಧಾರ್ಮಿಕ ಗುರುಗಳೇನು ಅಲ್ಲ. ಧಾರ್ಮಿಕ ಅಂತಂದರೆ ಧರ್ಮ ಬೇಕು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಬೇಕು. ಆವಾಗ ಧಾರ್ಮಿಕ ಗುರು. ಅಲ್ಲಿ ಧರ್ಮದ ಮುಖ್ಯತೆ ಇಲ್ಲ. ಲೌಕಿಕ ತಂದೆ ತಾಯಿಗಳು ಕೂಡ ಗುರು, ಲೌಕಿಕ ಗುರುಗಳು, ಧಾರ್ಮಿಕ ಗುರುಗಳಲ್ಲ. ಧರ್ಮ ಇದ್ದಲ್ಲಿ ಧಾರ್ಮಿಕ ಗುರು, ಧರ್ಮ ಇದ್ದಲ್ಲಿ ಧಾರ್ಮಿಕ ಗುರು ಅನ್ನಿಸಿಕೊಳ್ಳಬೇಕು ಅಂತಂದರೆ ಜೈನ ಧರ್ಮದ ಪ್ರಕಾರ 3 ರತ್ನತ್ರಯಗಳು ಇರಲೇಬೇಕು. ಯಾವ್ಯಾವು? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. 3 ಧರ್ಮಗಳು ಇರಲೇಬೇಕು, ಕಡ್ಡಾಯ. ಮತ್ತು ಈ 3 ರತ್ನಗಳು ಯಾವ ಆತ್ಮನಲ್ಲಿ ಇಲ್ಲವೋ ಅಲ್ಲಿ ಅಧರ್ಮ ಇದೆ, ಅಲ್ಲಿ ಸಂಸಾರ ಮಾರ್ಗ ಇದೆ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ. ಈ ರೀತಿಯಲ್ಲಿ ಈ ಗುಣಗಳನ್ನು ಆಶ್ರಯಿಸಿ ಮೋಕ್ಷ ಮಾರ್ಗ ಅಂತಂತೀವಿ. ಅಂದಮೇಲೆ ನಾವು ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾ ಚಾರಿತ್ರ ಈ 3 ಅನುಸರಿಸಿ ಆಶ್ರಯಿಸಿ ಏನಂತ ಹೇಳಬೇಕು? ಅಲ್ಲಿ ಮೋಕ್ಷ ಮಾರ್ಗ ಅಂತ ಇದ್ದೀವಿ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ, ಮೋಕ್ಷ ಮಾರ್ಗ ಅಂತಂತೀವಿ. ಈ ಕಡೆ ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾ ಚಾರಿತ್ರ ಇವುಗಳನ್ನು ಜೋಡಿಸಿದಾಗ ಎಂಥ ಮಾರ್ಗ? ಸಂಸಾರ ಮಾರ್ಗ. ಸರಿಯಾಗಿ ಉತ್ತರ ಕೊಟ್ರಿ, ಬಹಳ ಸರಿಯಾದ ಉತ್ತರ. ಈಗ ಗೊತ್ತಾಯಿತು ಸಂಸಾರ ಮಾರ್ಗ ಅಂದರೆ ಯಾವುದು ಮತ್ತು ಮೋಕ್ಷ ಮಾರ್ಗ ಅಂದರೆ ಯಾವುದು. ಈಗ ಗೊತ್ತಾಯಿತು, ಈಗ ಕಣ್ ತೆರೀತು. ಇನ್ನು ಕಣ್ ತೆರೆದಿದೆ ಅಂದಮೇಲೆ ಸ್ವಲ್ಪ ಈ ಥರ ಮಾಡಿ ಜಗತ್ತೆಷ್ಟು ದೊಡ್ಡದಿದೆ ಅನ್ನುವಂಥ ಚಿಂತನೆಗೆ ಬರಬಹುದು. ಸ್ವಲ್ಪ ಇಂಥ ಜ್ಞಾನವನ್ನು ಪಡೆದಾಗ ನಮ್ಮ ಮನುಷ್ಯ ಭವದಲ್ಲಿ ಏನು ನಾವು ಹುಟ್ಟಿದ್ದೇವೆ, ಈ ಮನುಷ್ಯ ಭವ ಸಾರ್ಥಕವಾಗಬಹುದು, ಆತ್ಮ ಕಲ್ಯಾಣವಾಗಬಹುದು. ಮಂದಿರಕ್ಕೆ ಬರ್ತೇವೆ ಯಾವ ಉದ್ದೇಶದಿಂದ? ಆತ್ಮ ಕಲ್ಯಾಣಕ್ಕಾಗಿಯೋ ಅಥವಾ ಸಂಸಾರ ಸುಖಗಳ ಪ್ರಾಪ್ತಿಗಾಗಿ? ಆತ್ಮ ಕಲ್ಯಾಣಕ್ಕಾಗಿ ಮಂದಿರಕ್ಕೆ ಬರ್ತೇವೆ. ಭಗವಂತರ ದರ್ಶನ ತಗೊಳ್ತೇವೆ, ಭಗವಂತರಿಗೆ ನಮೋಸ್ತು ಅಂತೇವೆ. ಆ ನಮೋಸ್ತು ಅನ್ನುವಂಥ ಶಬ್ದ ರತ್ನತ್ರಯ ಉದ್ದೇಶದಿಂದ ಇದೆ. ರತ್ನತ್ರಯ ಇದೆ ಆದ್ದರಿಂದ ನಮೋಸ್ತು ಅಂತಂತೀವಿ. ಅವರಿಗೆ ಕೇವಲ ಜ್ಞಾನ ಇದೆ, ಅವರಲ್ಲಿ ವೀತರಾಗತೆ ಇದೆ, ಅವರಲ್ಲಿ ಆತ್ಮಿಕ ಅನಂತ ಶಕ್ತಿ ಇದೆ, ಅನಂತ ಜ್ಞಾನ ಇದೆ, ಅನಂತ ದರ್ಶನ ಗುಣ ಇದೆ ಅನ್ನುವಂಥ ಉದ್ದೇಶದಿಂದ ನಾವು ನಮೋಸ್ತು ಅಂತೀವಿ. ಮುನಿಗಳಿಗೆ ನಮಸ್ತು ಅಂತೀವಿ ಅಂತಂದರೆ ರತ್ನತ್ರಯದ ಅಪೇಕ್ಷೆಯಿಂದ ನಮೋಸ್ತು ಅಂತೀವಿ. ರತ್ನತ್ರಯ ಎಲ್ಲಿದೆಯೋ ಅಲ್ಲಿ 14 ಪರಿಗ್ರಹಗಳಿಲ್ಲ. ಆದರೆ ಈ ರತ್ನತ್ರಯ ಇದ್ದು ಎಲ್ಲಿ ಯಾವ ಆತ್ಮನಲ್ಲಿ ಅನಂತ ಚತುಷ್ಟಯಗಳು ಅಂದರೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ಆತ್ಮ ಬಲ ಎಲ್ಲಿದೆಯೋ ಅಲ್ಲಿ ಭಗವಂತನ ಪದ ಇದೆ. ಭಗವಂತರಲ್ಲಿ ಮತ್ತು ಮುನಿಗಳಲ್ಲಿ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ, ಭಗವಂತರಿಗೆ ರತ್ನತ್ರಯವೂ ಇದೆ, ಅಂತರಂಗ ಬಹಿರಂಗ ಯಾವುದೊಂದು ಪರಿಗ್ರಹ ಇಲ್ಲ. ಆದರೆ ಹೆಚ್ಚಿಂದು ಏನಿದೆ, ಅವರಿಗೆ ಜ್ಞಾನಾವರ್ಣೀಯ ಕರ್ಮ ನಾಶವಾಗುವುದರಿಂದ ಅನಂತ ಜ್ಞಾನ ಇದೆ, ಮೋಹಿನಿ ಕರ್ಮ ನಾಶವಾಗುವುದರಿಂದ ಅನಂತ ಸುಖ ಇದೆ, ಮತ್ತು ದರ್ಶನಾವರ್ಣೀಯ ಕರ್ಮ ನಾಶವಾಗುವುದರಿಂದ ಅನಂತ ದರ್ಶನ ಅಂದರೆ ಅನಂತ ಜಗತ್ತನ್ನೆಲ್ಲ ನೋಡುವಂತಹ ಶಕ್ತಿ ಅವರ ಆತ್ಮನಲ್ಲಿ ಪ್ರಕಟವಾಗಿದೆ. ಅನಂತ ಲೋಕಾಕಾಶವನ್ನೇ 3 ಲೋಕವನ್ನು ಇಲ್ಲಿ ಎಲ್ಲಿ ಕೂತ್ಕೊಂಡಿದ್ದಾರಲ್ಲ ಅಲ್ಲಿಂದನೇ ತಿಳ್ಕೊಂಡು ಬಿಡ್ತಾರೆ. ಇದು ಯಾವ ಶಕ್ತಿ? ಅನಂತವನ್ನು ನೋಡುವಂತಹ ಶಕ್ತಿ. ಈ ಶಕ್ತಿಯನ್ನು ನಾಶ ಮಾಡುವಂಥದ್ದು ಒಂದು ಕರ್ಮ ಇದೆ. ಆ ಕರ್ಮವನ್ನು ಅವರು ಜಯಿಸಿದ್ದಾರೆ. ಆದ್ದರಿಂದ ಅದನ್ನು ನೀನು ಜಯಿಸುವಂಥ ಜೈ ಜಿನೇಂದ್ರ ಅಂತ ಹೇಳ್ತೀವಿ.
ನೀನು ದರ್ಶನಾವರ್ಣಿ ಕರ್ಮವನ್ನು ಜಯಿಸು, ನೀನು ಜ್ಞಾನಾವರ್ಣಿ ಕರ್ಮವನ್ನು ಜಯಿಸು, ಮೋಹಿನಿ ಕರ್ಮವನ್ನು ಜಯಿಸು, ಮಿಥ್ಯಾತ್ವ ಕರ್ಮವನ್ನು ಜಯಿಸು, ಚಾರಿತ್ರ ಮೋಹಿನಿಯನ್ನು ಜಯಿಸು, ಕಷಾಯಗಳನ್ನು ಜಯಿಸು, ಅಜ್ಞಾನವನ್ನು ಕೂಡ ಜಯಿಸಿಕೊಳ್ಳು. ಇಂಥ ಆತ್ಮನ ಎಲ್ಲ ದೋಷಗಳನ್ನು, ಈ ದೋಷಗಳೇ ಅಧರ್ಮ, ಈ ಅಧರ್ಮವನ್ನೆಲ್ಲ ಜಯಿಸಿ ಧರ್ಮಾತ್ಮನಾಗು, ಜಿನ ಭಗವಂತನಂತೆ ಆಗು ಅನ್ನುವಂಥ ಅಭಿಪ್ರಾಯ ಜಯ ಜಿನೇಂದ್ರ ಅನ್ನುವಂಥ ಶಬ್ದಕ್ಕೆ ಇದೆ. ಇಷ್ಟೊಂದು ಎಲ್ಲ ಅರ್ಥ ಇರುವಾಗ ಜೈನ ಧರ್ಮದಲ್ಲಿ ತಿಳಿದುಕೊಳ್ತಕ್ಕಂತಹ ತತ್ವಗಳು, ವಿಷಯಗಳು ಸಾಕಷ್ಟಿವೆ. ನೀವು ಮೊದಲನೇ ಬಾರಿಗೆ ಇದನ್ನೆಲ್ಲ ಕೇಳ್ತಾ ಇದ್ದೀರಿ ಅಂದಮೇಲೆ ಈಗ ಕಾಲಕ್ಕೆ ಒಳಗೆ ಹೋಗೋದು ಕೂಡ ಕಷ್ಟ ಇದೆ. ಸ್ವಲ್ಪ ಸ್ವಲ್ಪ ತಿಳಿತಾ 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 ನಾವು ಎಲ್ಲರೂ ಸಮ್ಯಕ್ ದೃಷ್ಟಿಗಳಾಗೋಣ. ಭಗವಂತರ ಉಪದೇಶದಂತೆ ನಾವೆಲ್ಲರೂ ನಡೆದುಕೊಳ್ಳೋಣ. ನಡೆದುಕೊಂಡು ಸಮ್ಯಕ್ತವನ್ನು ಧಾರಣೆ ಮಾಡಿ ಆ ಸಮ್ಯಕ್ತ್ವ ಸಹಿತ ಮರಣ ಮಾಡಿಕೊಳ್ಳೋಣ. ಸಮ್ಯಕ್ತ್ವ ಸಹಿತ ಮರಣ ಆದ್ರೂ ಕೂಡ ನಮ್ಮ ಮನುಷ್ಯ ಪರ್ಯಾಯದಲ್ಲಿ ಹುಟ್ಟಿರೋದು ಇದು ಸಾರ್ಥಕವಾಗಲಿಕ್ಕೆ ಸಾಧ್ಯ. ಆತ್ಮ ಕಲ್ಯಾಣಕ್ಕಾಗಿ ಧರ್ಮ ಇದೆ, ಆತ್ಮ ಕಲ್ಯಾಣಕ್ಕಾಗಿ ಸಮ್ಯಕ್ತ್ವ ಇದೆ, ಆತ್ಮ ಕಲ್ಯಾಣಕ್ಕಾಗಿ ತತ್ವಜ್ಞಾನ ಇದೆ, ಸಮ್ಯಕ್ ಜ್ಞಾನ ಇದೆ, ಆತ್ಮ ಕಲ್ಯಾಣಕ್ಕಾಗಿ ಈ ಶಿಬಿರ ಇದೆ. ಈ ಶಿಬಿರದಲ್ಲಿ ಕೂತ್ಕೊಂಡು ನಾವು ಆತ್ಮ ಕಲ್ಯಾಣದ ದಾರಿಯನ್ನು ತಿಳಿದುಕೊಳ್ಳೋಣ. ಯಾವ ಥರದಿಂದ ನಾವು ಕಲ್ಯಾಣ ಮಾಡಿಕೊಳ್ಳಬಹುದು ಅನ್ನುವಂಥ ವಿಷಯಗಳನ್ನು ಬಹಳಷ್ಟು ತಿಳಿದುಕೊಳ್ಳೋದಿದೆ. ಸಮಯ 5:10 ಇಷ್ಟೇ ಸಾಕು. जिनवाणी। प्रभु देव तुम्हारे पवित्र मुख से निसृत जो शीतल वाणी, जग जन मन के मल को धोती, अतः कहाती जिनवाणी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांद रहे, अब हम ना विषयांद रहे। जिनवाणी माता की जय।